ಓಂ ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಓಂ ಸದ್ಗುರುದೇವಾಯ ನಮಃ. ಗುರು ವಂದನೆಯನ್ನ ಮಾಡ್ತಾ, ಗುರು ಪರಂಪರೆಯ ವಂದನೆಯನ್ನ ಮಾಡ್ತಾ, ಇವತ್ತು ಈ ಒಂದು ಉಪನ್ಯಾಸವನ್ನ ಶುರು ಮಾಡ್ತಾ ಇದ್ವಿ. ನಮ್ಮೆಲ್ಲರ ಪ್ರಣಾಮಗಳನ್ನ ಸದ್ಗುರುಗಳ ಚರಣಗಳಲ್ಲಿ, ಶ್ರೀ ಶಂಕರರ ಚರಣಗಳಲ್ಲಿ ಹಾಗೂ ನನ್ನ ಕಾರಣ ಗುರುಗಳಾದಂಥ ಶ್ರೀ ನರಸಿಂಹ ಪ್ರಭುಜಿಯವರ ಚರಣಗಳಲ್ಲಿ ಅರ್ಪಿಸ್ತಾ, ಅವರ ಕೃಪೆ ನಮ್ಮನ್ನ ಆತ್ಮನಿಷ್ಠರಾಗಿ ಮಾಡ್ಲಿ ಅಂತ ಕೇಳ್ಕೊಡೋಣ. ಇವತ್ತು ತಗೊಂಡಿರುವಂತ ವಿಚಾರ ಶಿವನು ಕೇಳಿದ ಪ್ರಶ್ನೆ. ಶಿವ ಏನ್ ಪ್ರಶ್ನೆ ಕೇಳ್ದ, ಯಾತಕ್ಕೆ ಕೇಳ್ದ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಮೂಡಿ ಬರ್ಬೋದು. ಈ ಉಪನ್ಯಾಸ ಇದೊಂದು ಸರಣಿ ಆಗತ್ತೆ. ಇದರ ಆಧಾರ ಮನೀಷ ಪಂಚಕಂ, ಶಂಕರಾಚಾರ್ಯರು ರಚಿಸಿರುವಂತಹ ಒಂದು ಕೃತಿ. ಇದರ ಬಗ್ಗೆ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳಿರ್ತೀವಿ, ಇದರ ಬಗ್ಗೆನೂ ಕೇಳಿರ್ತೀವಿ. ಏನೇನ್ ಕೇಳಿರ್ತೀವಿ ಅಥವಾ ಎಷ್ಟೋ ಸಲ ಕೇಳಿರೋದನ್ನ ಮತ್ತೆ ಇನ್ನೊಂದು ದೃಷ್ಟಿಕೋನದಿಂದ ಕೇಳೋದು, ಅದರಲ್ಲಿ ಖಂಡಿತ ಶ್ರವಣ ಮನನ ನಿಧಿಧ್ಯಾಸನದ ಫಲ ಇದೆ. ಇದನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ, ಈ ಕೃತಿಯನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅದರ ಕಾಂಟೆಕ್ಸ್ಟ್ ತಗೊಳ್ಳೋದು ಒಳ್ಳೇದು. ಯಾವುದಕ್ಕೂ ಕೂಡ ಕಾಂಟೆಕ್ಸ್ಟ್ ಗೊತ್ತಿದ್ರೆ ನಾವು ಅದನ್ನ ಚೆನ್ನಾಗಿ ಅದರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಈಗ ಯಾರಾದ್ರೂ ಬಂದು ನಮ್ಗೆ ಹೇಳಿದ್ರೆ, ನೋಡಿ ಅವ್ರ ಹತ್ರ ನಾನು ಹೋಗಿ ಎಷ್ಟೊಂದು ಕೆಲಸ ಮಾಡಿಕೊಟ್ಟೆ, ಆದ್ರೆ ಅವರು ನೀವೇನೋ ಸರಿಯಾಗಿ ಮಾಡ್ಲಿಲ್ಲ, ಏನ್ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ರು, ಸರಿನಾ ಅವ್ರು ಹೇಳಿದ್ದು ಅಂತ ಯಾರಾದ್ರೂ ಬಂದು ನಮ್ಮ ಹತ್ರ ಆ ತರ ಪ್ರಶ್ನೆ ಕೇಳಿದ್ರೆ, ನಾವು ಅದಕ್ಕೆ ಸಮಂಜಸವಾದಂತ ಉತ್ತರ ನೀಡ್ಬೇಕು ಅಂದ್ರೆ ಅದರ ಒಂದು ಸಂದರ್ಭ ಏನಿತ್ತು, ಇವ್ರು ಏನ್ ಕೆಲಸ ಮಾಡಿದ್ರು, ಅವ್ರು ಏನ್ ಕೆಲಸ ಹೇಳಿದ್ರು, ಅದ್ರಲ್ಲಿ ಏನಾದ್ರು ತಪ್ಪಾಯ್ತಾ ಅಥವಾ ಎಲ್ಲ ಸರಿ ಹೋಯ್ತಾ, ಆದ್ರೂ ಅವ್ರ ಹತ್ರ ಮಾತು ಹೇಳಿದ್ರ, ಅದೆಲ್ಲ ನಾವು ತನಿಖೆ ಮಾಡ್ಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಅದಕ್ಕೆ ನಮ್ಗೆ ಸ್ಕೂಲು ಕಾಲೇಜ್ನಲ್ಲಿ ಕೂಡ ಲ್ಯಾಂಗ್ವೇಜಸ್ ಪೇಪರ್ ಅಲ್ಲಿ ವಿತ್ ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್ ಕಮೆಂಟ್ ಅಂತ ಕೊಡ್ತೇವೆ. ಸೊ ಆಲ್ವೇಸ್ ವಿ ನೀಡ್ ಅ ಕಾಂಟೆಕ್ಸ್ಟ್. ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ಯಾವಾಗ ಹೇಳಿದ್ರು, ಹೇಗೆ ಹೇಳಿದ್ರು, ಅದನ್ನ ತಿಳ್ಕೊಬೇಕಾದ್ರೆ ಸ್ವಲ್ಪ ಶಂಕರಾಚಾರ್ಯರ ಬಗ್ಗೆ, ಅವರು
ಯಾವಾಗ ಇದ್ದಂತ ಕಾಲ ಹೇಗಿತ್ತು, ಯಾವಾಗ ಹುಟ್ಟಿದ್ರು, ಹ್ರಸ್ವವಾಗಿ ಅವ್ರ ಬಾಲ್ಯ ಹೇಗಿತ್ತು, ಅವ್ರು ಯಾವ ರೀತಿ ಗುರುಗಳ ಹತ್ರ ಹೋಗಿ ಅನಂತರ ಇದೊಂದು ಘಟನೆ ನಡೀತು, ಮನೀಷ ಪಂಚಕಂ ರಚನೆ ಮಾಡುವಂತ ಘಟನೆ ಅನ್ನೋದಕ್ಕೆ ಸ್ವಲ್ಪ ಹಿನ್ನೆಲೆ ಕೊಡ್ತಾ ಮುಂದಕ್ಕೆ ಸಾಗೋಣ. ಸೊ ಕೇರಳ ದೇಶದಲ್ಲಿ ಕಾಲಡಿ ಅನ್ನೋ ಒಂದು ಊರು, ನಮ್ಮಲ್ಲಿ ಅನೇಕರು ಹೋಗಿರ್ಬೋದು. ಅಲ್ಲಿ ಈಗಲೂ ಕೂಡ ಅದನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶಂಕರರು ಹುಟ್ಟಿದಂತ ಮನೆಯನ್ನ ನೋಡ್ಬೋದು. ಅಲ್ಲಿ ಅವರ ಒಂದು ದೇವಸ್ಥಾನ ಇದೆ, ಅಲ್ಲೇ ಪಕ್ಕದಲ್ಲಿ ನದಿ ಹರಿತಾ ಇದೆ, ಪ್ರಶಾಂತವಾದಂತ ಸ್ಥಳ, ಧ್ಯಾನ ಮಾಡೋದಕ್ಕೂ ಬಹಳ ಚೆನ್ನಾಗಿದೆ ಅಲ್ಲಿ. ಸೊ ಆ ಒಂದು ಸ್ಥಳದಲ್ಲಿ ಆರ್ಯಾಂಬ ಮತ್ತು ಶಿವಗುರು ಅಂತ ದಂಪತಿಗಳಿದ್ರು. ನಂಬೂದಿರಿ ಬ್ರಾಹ್ಮಣ ಕುಟುಂಬ. ಶಿವಗುರು ಅವರು ಗುರುಕುಲದಲ್ಲಿ ಎಲ್ಲಾ ಶಾಸ್ತ್ರಗಳನ್ನ ಕಲಿತು ಬಂದು ಮದುವೆ ಆಗಿದ್ರು. ಅವರಿಬ್ರು ಒಳ್ಳೆ ದಾಂಪತ್ಯ ಜೀವನವನ್ನ ನಡೆಸ್ತಾ ಇದ್ರು, ಧಾರ್ಮಿಕ ಪಥದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಯಾವ ಯಜ್ಞಗಳು ಮಾಡ್ಬೇಕು, ಗೃಹಸ್ಥರು ಅದನ್ನೆಲ್ಲ ಮಾಡ್ಕೊಂಡು ದಾನ ಧರ್ಮ ಮಾಡಿ ಎಲ್ಲ ಜೀವನ ಮಾಡ್ತಾ ಇದ್ರು. ಎಷ್ಟೋ ವರ್ಷಗಳು ಕಳೆದ್ವು. ಆದ್ರೆ ಒಂದು ಕೊರತೆ ಇತ್ತು ಅವ್ರಿಗೆ. ಆ ಕೊರತೆ ಏನು ಅಂದ್ರೆ ಮಕ್ಕಳಾಗಿರ್ಲಿಲ್ಲ. ಅಲ್ಲಿ ಒಂದ್ಸಲ ಶಿವಗುರು ಆರ್ಯಾಂಬಾಗೆ ಹೇಳ್ತಾರೆ, ನೋಡು ಇಷ್ಟು ದಿನ ಆದ್ರೂ, ಇಷ್ಟು ವರ್ಷ ಕಳೆದ್ರುನು ನಮ್ಗೆ ಮಕ್ಕಳು ಮಾತ್ರ ಆಗ್ಲಿಲ್ವಲ್ಲ. ಆಗ ಆರ್ಯಾಂಬ ಅಂತಾಳೆ, ಯಾಕೆ ಯೋಚನೆ ಮಾಡ್ತೀಯ, ಶಿವ ಇದಾನಲ್ಲ ತ್ರಿಚೂರು, ಅಲ್ಲೇ ಹತ್ರ ಇರೋ ಊರು, ಅಲ್ಲಿಗೆ ಹೋಗಿ ಒಳ್ಳೆ ಪ್ರಸಿದ್ಧವಾದಂತ ಶಿವನ ದೇವಾಲಯ ಇದೆ, ಅಲ್ಲಿ ಹೋಗಿ ನಾವಿಬ್ರು ಯಾಕೆ ಭಜನಂ ಅಂತ ಕರೆಯೋರು. ಅವಾಗ ಭಜನಂ ಅಂದ್ರೆ ಭಜ್ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ವರ್ಷಿಪ್ ಅಂತ, ಪೂಜಿಸೋದು, ಆರಾಧಿಸೋದು, ಅಥವಾ ಭಗವಂತನ ಧ್ಯಾನದಲ್ಲಿ ಮಗ್ನನಾಗೋದು. ಅದರಿಂದಾನೇ ನಾವು ಭಜನೆ ಅನ್ನೋ ಒಂದು ಪದವನ್ನ ತೆಗೆದುಕೊಂಡಿದೀವಿ. ಭಗವಂತನ ಹಾಡನ್ನ ಹಾಡ್ಬೇಕಾದ್ರೆ ಭಜನೆಯನ್ನ ಹಾಡು ಅಂತ ಹೇಳ್ತೀವಿ. ಸೊ ಭಜನಂ ಅಂತ ಅಲ್ಲಿ ಎಷ್ಟೋ ವಾರಗಳು ಅಲ್ಲಿ ಹೋಗಿ ನದಿನಲ್ಲಿ ಸ್ನಾನ ಮಾಡಿ ಎಲ್ಲ ಮಾಡಿದಾಗ ಅವ್ರಿಗೆ ಶಿವನಿಂದ ಒಂದು ವರ ಸಿಗತ್ತೆ. ಒಂದು ಮುದುಕನಾಗಿ ಶಿವ ಅವ್ರ ಮುಂದೆ ಬಂದು ಅವ್ನು ಕೇಳ್ತಾನಂತೆ. ನಿಮ್ಗೆ ಪುರಾಣದಲ್ಲಿ ಇದು ತುಂಬಾ ಸಲ ಈ ಪ್ರಶ್ನೆ ಬರ್ತಾ ಇರತ್ತೆ. ಈ ಪ್ರಶ್ನೆ ಅಲ್ಲ ನಾನು ಹೇಳ್ತಾ ಇರೋದು ಶಿವನ ಪ್ರಶ್ನೆ, ಇದೊಂದು ಬರೀ ಪ್ರಿಲಿಮಿನರಿ ಸ್ಟೋರಿ ಮಾತ್ರ. ಸೊ ಶಿವ ಕೇಳ್ತಾನೆ, ನಿಮ್ಗೆ ತುಂಬಾ ವರ್ಷಗಳು ಬಾಳುವಂತ ಒಬ್ಬ ಮಗ ಬೇಕು, ಅಥವಾ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಲೋಕ ಕಲ್ಯಾಣದಲ್ಲಿ ಮುಳುಗುವಂತ ಒಂದು ಕೆಲವೇ ವರ್ಷ, 8 ವರ್ಷ ಆ ರೀತಿ ಬಾಳುವಂತ ಒಬ್ಬ ಮಗ ಬೇಕು ಅಂತ. ಅವ್ರಿಗೆ ಏನ್ ಹೇಳಕ್ಕೂ ಗೊತ್ತಾಗಲ್ಲ. ಅದಕ್ಕೆ ಅವ್ರು ನಮ್ಗೆ ಗೊತ್ತಿಲ್ಲ, ನೀನೇ ನಿರ್ಧಾರ ಮಾಡು ಶಿವ, ನಮ್ಗೇನ ಗೊತ್ತಾಗತ್ತೆ, ನೀನ್ ತಾನೇ ಭಗವಂತ, ನೀನೇ ಈಶ್ವರ, ನೀನ್ ನಿರ್ಧಾರ ಮಾಡು ಅಂತ. ಸರಿ ಈಶ್ವರ ಅಂತಾನೆ, ನಾನೇ ನಿಮ್ಮ ಮಗನಾಗಿ ಬಂದು ಹುಟ್ತೀನಿ, ನಿಮ್ಮ ಮಗನಾಗಿ ಬರ್ತೀನಿ, ಲೋಕ ಕಲ್ಯಾಣ ಏನೇನ್ ಮಾಡ್ಬೇಕಾಗಿದೆ, ಈಗಿನ ಕಾಲಕ್ಕೆ ಏನ್ ಅಗತ್ಯ ಇದೆ ಅದನ್ನೆಲ್ಲ ನಾನ್ ಮಾಡ್ತೀನಿ ಅಂತ ಅವನು ಹೇಳಿ ಅದೃಶ್ಯವಾಗ್ತಾನೆ. ಸರಿ, ಆಮೇಲೆ ಒಂದು ಶಿಶು ಹುಟ್ಟುತ್ತೆ. ಆ ಶಿಶು 1 ವರ್ಷಕ್ಕೆ ಸ್ಪಿರಿಚುವಲ್ ಪ್ರಾಡಿಜಿ ಅಂತ ಹೇಳ್ಬೋದು ನಾವು. ಹೈ ಲೆವೆಲ್ ಆಫ್ ಇಂಟೆಲೆಕ್ಟ್. ಎಷ್ಟಿದ್ರು ಶಿವ ತಾನೆ, ದಕ್ಷಿಣಾಮೂರ್ತಿ ಅವತಾರ ಅಂತ ಹೇಳ್ತಾರೆ ಶಂಕರರಿಗೆ, ಅದಕ್ಕೆ ಶಂಕರ ಅಂತ ಹೆಸರನ್ನ ಇಡ್ತಾರೆ. ಸೊ ಆ ಒಂದು ಮಗು 1 ವರ್ಷದ ಹೊತ್ತಿಗೆ ಸಂಸ್ಕೃತ ಮತ್ತೆ ಆ ನೇಟಿವ್ ಲ್ಯಾಂಗ್ವೇಜ್ ಮಲಯಾಳಂ ಇದ್ದಿರ್ಬೋದು ಆಗಿನ ಕಾಲಕ್ಕೆ, ಗೊತ್ತಿಲ್ಲ, ಅದು ಎಲ್ಲ ಕಲ್ತ್ಬಿಟ್ಟು 1 ವರ್ಷಕ್ಕೆ. 2 ವರ್ಷಕ್ಕೆ ಹಿ ವಾಸ್ ಅ ಫ್ಲೂಯೆಂಟ್ ರೀಡರ್. 3 ವರ್ಷಕ್ಕೆ ಸುಮಾರು ಶಾಸ್ತ್ರಗಳ ಫೆಮಿಲಿಯಾರಿಟಿ ಬಂದ್ಬಿಟ್ಟಿತ್ತು. ಅಷ್ಟರಲ್ಲಿ ಅವರ ತಂದೆ ಹೋಗ್ಬಿಟ್ರು, ಶಿವಗುರು ಅವ್ರು ಹೋಗ್ಬಿಟ್ರು ಅಂತ ಕೆಲವು ಕಡೆ ಕೊಟ್ಟಿದೆ, ಕೆಲವು ಕಡೆ ಅವ್ರ ತಂದೆ ಮಗನ ಉಪನಯನ ಮುಗಿಸಿ ಹೋಗ್ಬಿಟ್ರು ಅಂತ ಕೊಟ್ಟಿದೆ. ಬೇರೆ ಬೇರೆ ಸೋರ್ಸಸ್ ಇದೆ. ಶಂಕರಾಚಾರ್ಯರು ಇದ್ದಂತ
ಪೀರಿಯಡ್ಗೆನೆ ಇಷ್ಟಿಷ್ಟು ದೊಡ್ಡ ಪುಸ್ತಕಗಳಿವೆ. ತುಂಬಾ ಡಿಸ್ಪ್ಯೂಟ್ ಇದೆ ಹಿಸ್ಟೋರಿಯನ್ಸ್ ಮಧ್ಯ ಯಾವ ಟೈಮಲ್ಲಿ ಇದ್ರು ಅಂತ. ಪಾಪ್ಯುಲರ್ ಪೀರಿಯಡ್ ಅಂತ ನೋಡಿದ್ರೆ 788 AD, ಆ ಸಮಯಕ್ಕೆ ಹುಟ್ಟಿದ್ರು, 32 ವರ್ಷ ಇದ್ರು ಅಂತ. ಸೊ ಆಗ ಕಾಲ ಹೇಗಿತ್ತು ಅಂತ ನಾವು ಪ್ರಶ್ನೆ ಕೇಳಿದ್ರೆ ನಾವು ಅನ್ಕೋಬಹುದು ಅಷ್ಟೊಂದು ವರ್ಷದ ಹಿಂದೆ ತುಂಬಾ ಒಳ್ಳೆ ಕಾಲ ಇದ್ದಿರ್ಬೇಕಲ್ಲ ಅಂತ. ಆದ್ರೆ ಹಿಸ್ಟೋರಿಯನ್ಸ್ ದಾಖಲೆ ಮಾಡಿದಂತವ್ರು ಹೇಳ್ತಾರೆ ಇವಾಗ ಹೇಗಿತ್ತು ಕಾಲ ಸುಮಾರು ಅದೇ ತರ ಅವಾಗ್ಲೂ ಇತ್ತು, ಅದಕ್ಕಿಂತ ಏನ್ ತುಂಬಾ ಒಳ್ಳೆ ಕಾಲ ಇರ್ಲಿಲ್ಲ. ಇದುವರೆಗೂ ಬ್ರಹ್ಮಸೂತ್ರದಲ್ಲಿ ಕೊಟ್ಟಿರುವಂತ ಒಂದು ಕೋಟ್ ಇದು, ಇದುವರೆಗೂ ಇಡೀ ಪ್ರಪಂಚವನ್ನ ಸಂತೋಷವಾಗಿಟ್ಕೊಂಡು ಧಾರ್ಮಿಕವಾಗಿ ಆಳುವಂತ ಸಾರ್ವಭೌಮ ಯಾರು ಬಂದೇ ಇಲ್ಲ ಪ್ರಪಂಚದಲ್ಲಿ. ಸ್ವಲ್ಪ ಒಳಿತು ಸ್ವಲ್ಪ ಕೆಡಕು, ಆ ರೀತಿನೇ ಎಲ್ಲ ಕಾಲದಲ್ಲೂ ಇದ್ದಿತ್ತು. ಸೊ ಇವಾಗ ನಾವಿರೋಂತ ಕಾಲ ಹೇಗಿದ್ಯೋ ಅವಾಗ್ಲೂ ಹಾಗೆ ಇತ್ತು ಅಂತ ನಾವು ಅನ್ಕೋಬಹುದು. ಬುದ್ಧರು ಬಂದಾಗ ಬಹಳ ಚೆನ್ನಾಗಿ ಬೌದ್ಧ ಧರ್ಮ ಬೆಳ್ಕೊಂಡಿತ್ತು, ಎಲ್ಲರೂ ಧಾರ್ಮಿಕವಾದಂತ ಜೀವನ ನಡೆಸ್ತಾ ಇದ್ರು. ಬುದ್ಧರ ಮಹಾಸಮಾಧಿ ಆದ ನಂತರ ಎಷ್ಟೊಂದು ಬೇರೆ ಬೇರೆ ಸ್ಪ್ಲಿಟ್ಸ್ ಆಗೋಯ್ತು. ಮಹಾಯಾನ, ಹೀನಯಾನ, ತೇರವಾದ, ಬೇರೆ 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 ಶಾಖೆಗಳಾಗೋದು. ಬೌದ್ಧ ಧರ್ಮದಲ್ಲಿ ತುಂಬಾ ಮೂಢನಂಬಿಕೆಗಳು ಬಂದ್ಬಿಟ್ವು. ಹಿಂದೂ ಧರ್ಮದಲ್ಲೂ ಕೂಡ ಆಚಾರಕ್ಕೆ ಹೆಚ್ಚು ಪ್ರಾಧಾನ್ಯ ಬಂದ್ಬಿಟ್ಟು ವಿಚಾರ ಮಾಡೋದು ಕಡಿಮೆ ಆಗೋಯ್ತು. ಮತ್ತೆ ತುಂಬಾ ಏಥಿಯಿಸಮ್ ಜಾಸ್ತಿ ಆಗೋಯ್ತು. ಭಗವಂತನಲ್ಲಿ ಭಕ್ತಿ, ಭಗವಂತನಲ್ಲಿ ನಂಬಿಕೆ ಅದು ಕಡಿಮೆ ಆಗ್ಬಿಟ್ಟು ಕಾಮ್ಯ ಯಜ್ಞಗಳು, ಕಾಮ್ಯ ಪೂಜೆಗಳು ಇಷ್ಟ ಮಾಡಿದ್ರೆ ಸಾಕು, ನಮ್ಗೆ ಏನ್ ಬೇಕೋ ಅದ್ರ ಮೂಲಕನೇ ಸಿಕ್ಬಿಡತ್ತಲ್ಲ. ಭಗವಂತ ಇದಾನೋ ಇಲ್ವೋ ನಮ್ಗೆ ಯಾಕ್ಬೇಕು, ಭಗವಂತನ ಕೃಪೆ ನಮಗೆ ಯಾಕ್ಬೇಕು, ನಾವ್ ಈ ಪೂಜೆ ಮಾಡೋದು ನಮಗ್ ಬೇಕಿದ್ ವರಾನ್ ಪಡ್ಕೊಳ್ಳೋದು, ರಿಸಲ್ಟ್ ಬಂದೇ ಬರುತ್ತಲ್ಲ ಅನ್ನೋ ತರ ಸ್ಕೂಲ್ಗಳಿದ್ವು. ಇವತ್ತು ಏನ್ ಬೇಕೋ ನಾವ್ ಮಾಡ್ಕೊಂಡು ಹೋದ್ರೆ ಸಾಕು, ಲೆಟ್ ಅಸ್ ಎಂಜಾಯ್ ಅಂಡ್ ಮೇಕ್ ಮೆರಿ ಅನ್ನೋ ಅಂತ ಸ್ಕೂಲ್ಗಳಿದ್ವು. ಸೊ ಬೇರೆ ಬೇರೆ ತರ ಬಂದ್ಬಿಟ್ಟು ಧರ್ಮ ತುಂಬಾ ದೇರ್ ವಾಸ್ ಅ ಲಾಟ್ ಆಫ್ ಡಿಸ್ಯೂನಿಟಿ, ತುಂಬಾ ಫ್ಯಾಕ್ಷನ್ಸು, ತುಂಬಾ ಜಗಳಗಳು, ತುಂಬಾ ಡಿಬೇಟ್ಗಳು, ವಾಗ್ವಾದದಲ್ಲೇ ಸಮಯ ಹೊರಟೋಗ್ತಾ ಇತ್ತು. ಸೊ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಈಗ ಶಂಕರಾಚಾರ್ಯರು ಒಂದು ಜನನ ಆಗಿದೆ, ಅವತಾರ ಪುರುಷರ ಜನನ ಆಗಿದೆ. ಶಂಕರರಿಗೆ ಅವ್ರ ತಾಯಿ ಉಪನಯನ ಮಾಡ್ತಾರೆ. ಸೊ ಉಪನಯನ ಮಾಡಿದ್ಮೇಲೆ ಗುರುಕುಲಕ್ಕೆ ಕಳಿಸ್ತಾರೆ. ಗುರುಕುಲದಲ್ಲಿ ಅವರು ಅತಿ ಶೀಘ್ರವಾಗಿ ಎಲ್ಲ ವೇದಗಳನ್ನ ಕಲ್ತು ಬಿಡ್ತಾರೆ. ಒಂದು ಶ್ಲೋಕ ಇದೆ, ಶಂಕರರು 8ನೇ ವಯಸ್ಸಿಗೆ ವೇದಗಳು, ಶಾಸ್ತ್ರಗಳು ಎಲ್ಲವನ್ನೂ ಕಲ್ತು ಬಿಟ್ರು. ವೇದ ಅಂತ ಎಲ್ಲವನ್ನೂ ಕಲ್ತು ಬಿಟ್ಟಿದ್ರು ಗುರುಕುಲದಲ್ಲಿ ಅಂತ. ಎಷ್ಟು ಚೆನ್ನಾಗಿ ಕಲ್ತು ಬಿಟ್ಟಿದ್ರು ಅಂದ್ರೆ ಮೇಷ್ಟ್ರಿಗಿಂತ ಜಾಸ್ತಿ ಪರಿಣಿತಿಯನ್ನ ಪಡೆದು ಬಿಟ್ಟಿದ್ರು ಅಂತ. ಆಗ ಮೇಷ್ಟ್ರು ಹೇಳ್ತಾರಂತ, ನನಗೆ ಎಷ್ಟು ಹೇಳ್ಕೊಡಕ್ ಆಗತ್ತೋ ನಾನು ಹೇಳ್ಕೊಟ್ಟಾಗೋಯ್ತಪ್ಪ, ಇನ್ ಮುಂದೆ ಹೇಳ್ಕೊಡಕ್ ಸಾಧ್ಯ ಇಲ್ಲ ನಿನ್ಗೆ ಅಂತ. ಸೊ 8 ವರ್ಷಕ್ಕೆ ಶಂಕರರಿಗೆ ಸ್ವಲ್ಪ ಸನ್ಯಾಸದ ಒಲವು ಬರೋದಕ್ಕೆ ಶುರು ಆಯ್ತು. ವೈರಾಗ್ಯ, ಅತಿಯಾದ ವೈರಾಗ್ಯ ಇತ್ತು ಆ ಬಾಲಕನಿಗೆ. ಅವನು ಎಲ್ಲ ಗುರುಕುಲದಿಂದ ಬಂದ ಭಿಕ್ಷೆಯನ್ನ ಬೇಡ್ತಾ ಇದ್ದ. ಭಿಕ್ಷೆಯನ್ನ ಬೇಡ್ಕೊಂಡು ಬ್ರಹ್ಮಚಾರಿ ಹೇಗಿರ್ಬೇಕೋ ಮನೆಗೆ ಭಿಕ್ಷೆಯನ್ನ ತೆಗೆದುಕೊಂಡು ಬರೋದು. ಇದು ಕನಕಾಧಾರ ಸ್ತೋತ್ರ ಹೇಗೆ ಅವ್ರು ಕಂಪೋಸ್ ಮಾಡಿದ್ರು, ರಚನೆ ಮಾಡಿದ್ರು, ಮೊದಲನೇ ರಚನೆ ಅವ್ರದ್ದು, ಮೊದಲನೇ ಸ್ತೋತ್ರ ಅವ್ರು ರಚನೆ ಮಾಡಿದ್ರಲ್ಲಿ. ಬಾಲಕ ಶಂಕರ ಒಂದು ಬಡ ದಂಪತಿ, ಬ್ರಾಹ್ಮಣ ದಂಪತಿ ಅವ್ರ ಮನೆಗೆ ಹೋಗಿದ್ದಾನೆ, ಗುಡ್ಸ್ಲಿಗೆ ಹೋಗಿದ್ದಾನೆ, ಭಿಕ್ಷೆಯನ್ನ ಬೇಡ್ತಾ ಇದ್ದಾನೆ. ಆಗ ಮನೆಯಾಕೆ ಆಚೆ ಬಂದು, ಏನೂ ಇಲ್ವಲ್ಲಪ್ಪ ನಮ್ಮ ಮನೇಲಿ ಇವತ್ತು ನಿನಗೆ ಕೊಡಕ್ಕೆ, ನಿನ್ನ ನೋಡಿದ್ರೆ ಎಷ್ಟು ಮುದ್ದು ಹುಡ್ಗ, ಏನಾದ್ರೂ ಕೊಡ್ಬೇಕು ಅನ್ಸುತ್ತೆ, ನೋಡಿದ್ದು ಒಂದ್ ಸಣ್ಣ ನಲ್ಲಿಕಾಯಿ ಒಂದ್ ಸಿಕ್ತು ನಮ್ಮ ಮನೆಯಲ್ಲಿ, ನಾನು ಅದನ್ನೇ ನಿನ್ ಭಿಕ್ಷಾ ಪಾತ್ರೆಗೆ ಹಾಕ್ತೀನಿ ಅಂತ ಹಾಕ್ತಾರೆ. ಆಗ ಶಂಕರರು ತಕ್ಷಣ ಒಂದು ಸ್ಪಾಂಟೇನಿಯಸ್ ಕಾಂಪೋಸಿಷನ್ ಬರುತ್ತೆ ಅವ್ರಿಗೆ. ಲಕ್ಷ್ಮೀ ದೇವಿಗೆ ಒಂದು ಕಾಂಪೋಸಿಷನ್ ಮಾಡ್ತಾರೆ, ಈ ಬ್ರಾಹ್ಮಣ ದಂಪತಿಗಳಿಗೆ ನೀನು ಕನಕಾಧಾರ ಅಂದ್ರೆ
ಅವರಿಗೆ ಎಷ್ಟು ಹಣ ಬೇಕೋ ಕನಕದ ಒಂದು ಸುರಿಮಳೆ, ಚಿನ್ನದ ಸುರಿಮಳೆಯನ್ನ ಸುರಿಸುವಂತ. ಆಗ ನಲ್ಲಿಕಾಯಿ, ಚಿನ್ನದ ನಲ್ಲಿಕಾಯಿಗಳ ಸುರಿಮಳೆ ಆಗುತ್ತೆ ಅವರಿಬ್ರು. ಇದನ್ನ ನಾವು ನೋಡಿದಾಗ ಏನ್ ಅರ್ಥ ಆಗುತ್ತೆ ನಮ್ಗೆ ಅಂದ್ರೆ, ಅಷ್ಟು ಸಣ್ಣ ಹುಡುಗ ಇದ್ರು ಕೂಡ ತನ್ನಗೋಸ್ಕರ ಅವನೇನ್ ಮಾಡ್ಕೊಳ್ಳಿಲ್ಲ. ನನಗ್ ಚಿನ್ನದ ನಲ್ಲಿಕಾಯಿ ಬೇಕು, ನನಗೆ ಹಣ ಬೇಕು, ನನಗೆ ವಜ್ರ ವೈಡೂರ್ಯ ಬೇಕು, ಅಷ್ಟೊಂದು ಅವನ ಪ್ರಾರ್ಥನೆಯಲ್ಲಿ ಅಷ್ಟೊಂದು ಶಕ್ತಿ ಇದ್ರೆ ತನಗಾಗಿ ಏನ್ ಬೇಕೋ ಅವನ್ ಬೇಡ್ಕೋಬೋದಿತ್ತಲ್ಲ. ಇಲ್ಲ, ಎಷ್ಟು ನಿಸ್ವಾರ್ಥ. ಅವರ ಒಂದು ನೋವನ್ನ ನೋಡಿ, ಅವರ ಬಡತನ ನೋಡಿ ಅವನ್ಗೆ ಹೃದಯ ಕರ್ಗೋಗ್ಬಿಡುತ್ತೆ. ಆ ಪ್ರೇಮದಿಂದ, ಆ ಕರುಣೆಯಿಂದ, ಆ ದಯೆಯಿಂದ ಅವನು ಪ್ರಾರ್ಥನೆ ಮಾಡಿದ್ದಕ್ಕೆ ಆ ಕನಕಾಧಾರ ಆಗುತ್ತೆ. ಸೊ ಲೋಕ ಕಲ್ಯಾಣದ ದೃಷ್ಟಿಯಿಂದ ಮಾತ್ರ ತನ್ನ ಶಕ್ತಿಯನ್ನ ಬಳಸ್ತಾ ಇದ್ದ, ಅಷ್ಟು ಸಣ್ಣ ಬಾಲಕ ಆದ್ರೂ ಕೂಡ ಅಂತ. ಅವನಿಗೆ ಸನ್ಯಾಸ ತಗೊಳಕ್ಕೆ ಇಷ್ಟ, ಆದ್ರೆ ತಾಯಿಗೆ ಅವನನ್ನ, ಇಷ್ಟು ಸಣ್ಣ ಹುಡುಗ, 8 ವರ್ಷದ ಹುಡುಗ, ಅಷ್ಟು ಕಷ್ಟಪಟ್ಟು ನಾವು ತಪಸ್ ಮಾಡಿದ್ಮೇಲೆ ಹುಟ್ಟಿದಂತ ಬಾಲಕ, ಗಂಡನೂ ಇಲ್ಲ ಅವಳಿಗೆ, ಹೇಗ ಅವನನ್ನ ಕಳಿಸ್ಬಿಡೋದು ಅಂತ ತಾಯಿಗೆ ಹಿಂಸೆ ಆಗುತ್ತೆ. ಅವಳು ಒಪ್ತಾ ಇರಲ್ಲ. ಒಂದಿನ ಶಂಕರ, ಆ ಸಣ್ಣ ಹುಡುಗ ನದಿನಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ, ತಾಯಿ ಅಲ್ಲೇ ಪಕ್ಕದ ದಡದಲ್ಲಿ ನಿಂತ್ಕೊಂಡಿದ್ದಾಳೆ ಬಟ್ಟೆಯನ್ನು ಹಿಡ್ಕೊಂಡು. ಒಂದು ಮೊಸಳೆ ಬಂದು ಬಾಲಕನ ಕಾಲನ್ನ ಹಿಡ್ಕೊಂಡ್ಬಿಡತ್ತೆ ಅಂತ ಕಥೆ ಹೇಳುತ್ತೆ. ಆಗ ಶಂಕರ ಕೇಳ್ತಾನೆ, ಅಮ್ಮ ನೋಡು, ಈ ಮೊಸಳೆ ನನ್ನ ಕಾಲನ್ನ ಹಿಡ್ಕೊಂಡ್ಬಿಟ್ಟಿದೆ, ನೀನು ಅನುಮತಿ ಕೊಟ್ರೆ ನಾನು ಸನ್ಯಾಸಿ ಆಗ್ಬೋದು ಅಂತ ನಾನೀಗ ಮಾನಸಿಕವಾಗಿ ಕಣ್ಣನ್ನ ಮುಚ್ಕೊಂಡು ಹಾಗೆ ಸನ್ಯಾಸವನ್ನ ಅಪ್ಕೊಂಡ್ಬಿಡ್ತೀನಿ. ಸನ್ಯಾಸಿ ಆದಾಗ ಅದು 2ನೇ ಬದುಕು, 3ನೇ ಬದುಕು ಅಂತ ನಾವ್ ಹೇಳ್ಬೋದು. ಆಕ್ಚುಲಿ ಉಪನಯನ ಆದಾಗ ದ್ವಿಜ ಅಂತ ಕರೀತಾರೆ ಟೆಕ್ನಿಕಲ್ ಕ್ಲಾಸಿಫಿಕೇಶನ್ ಪ್ರಕಾರ. ದ್ವಿಜ ಅಂದ್ರೆ, ದ್ವಿ ಅಂದ್ರೆ 2ನೇ, ಜ ಅಂದ್ರೆ ಹುಟ್ಟು. ಸೊ 2ನೇ ಸಲ ಹುಟ್ತಾರೆ. ಯಾವಾಗ? ಉಪನಯನ ಮಾಡ್ಕೊಂಡು ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಧರ್ಮ ಅಧರ್ಮ ಅರಿವಿರೋದಿಲ್ಲ, ಬಹಳ ಮುಗ್ಧವಾದಂತ ಶಿಶುವಾಗಿರುತ್ತೆ. ಉಪನಯನ ಮಾಡಿದಾಗ ವಿವೇಕದ ಕಣ್ಣನ್ನ ತೆಗಿತಾರೆ ಗುರುಗಳು. ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ಇನ್ನೊಬ್ಬರ ಹಿತವನ್ನ ನಾನು ನೋಡ್ಕೋಬೇಕು, ನನ್ನ ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕು, ಧರ್ಮದ ಹಾದಿಯಲ್ಲೇ ನಾನು ನಡ್ಕೊಂಡು ಹೋಗ್ಬೇಕು, ಎಷ್ಟೇ ಬೇರೆ ಬೇರೆ ತರ ಪ್ರಲೋಭನೆಗಳು ಬಂದ್ರೂ ಕೂಡ ನಾನು ಅಧರ್ಮಕ್ಕೆ ಹೋಗ್ಬಾರ್ದು ಅನ್ನೋದನ್ನೆಲ್ಲ ನಮ್ಗೆ ಗೊತ್ತಾಗತ್ತೆ. ಗಾಯತ್ರಿ ಮಂತ್ರ ಹೇಳ್ತಾ ಹೇಳ್ತಾ ವಿವೇಕ ಹೆಚ್ಚಾಗತ್ತೆ, ವೈರಾಗ್ಯ ಹೆಚ್ಚಾಗತ್ತೆ. ಸೊ ದ್ವಿಜ 2ನೇ ಸಲ ಹುಟ್ತಾರೆ ಯಾರ್ಯಾರು ಉಪನಯನ ಮಾಡ್ಕೋತಾರೆ. ಈಗ ಸನ್ಯಾಸವನ್ನ ತೆಗೆದುಕೊಂಡಾಗ ಏನ್ ಮಾಡ್ಬೇಕು? ಸನ್ಯಾಸಿ ತನ್ನ ಶ್ರಾದ್ದವನ್ನೇ ಮಾಡ್ಕೊಂಡ್ ಬಿಡ್ತಾನೆ. ಅಂದ್ರೆ ಆಗೋಯ್ತು, ಆ ಒಂದು ಪೂರ್ವಾಶ್ರಮದ ಬದುಕು ಅಲ್ಲಿಗೆ ಮುಗೀತು. ಈಗ ಇನ್ನೊಂದು ಹೊಸ ಬಾಳ್ವೆ ಶುರು ಆಗ್ತಾ ಇದೆ. ಅದು ಮುಮುಕ್ಷುತ್ವದ ಬಾಳ್ವೆ. ನಾನು ನನ್ನ ಮುಕ್ತಿಗಾಗಿ ಸಾಧನೆಯನ್ನ ಮಾಡ್ತೀನಿ, ಲೋಕಹಿತವನ್ನ ಮಾಡ್ಕೊಂಡು ಹೋಗ್ತೀನಿ. ನನ್ನ ಜೀವನದ ಧ್ಯೇಯ, ನನ್ನ ಬಾಳಿನ ಧ್ಯೇಯ ಏನಿದೆಯೋ ಅದನ್ನ ಸಾಧಿಸ್ಕೊತೀನಿ, ಜೀವನದ ಉದ್ದೇಶ. ಸೊ ಅದು ಮೂರನೇ ಸಲ ತ್ರಿಜ ಅಂತ ಹೇಳ್ಬೋದು. ಅದಕ್ಕೆ ಶಂಕರ ಹೇಳ್ತಾನೆ, ಈ ಮೊಸಳೆ ಬಂದು ಕಾಲನ್ನ ಹಿಡ್ಕೊಳ್ಳೋದು ಇದು ಸಿಂಬಾಲಿಕ್ ಆಗಿ ಕೂಡ ನಾವು ತಗೋಬಹುದು. ಆದಿ ಭೌತಿಕವಾಗಿ ನಿಜವಾಗ್ಲೂ ನಡೆದಂತದ್ದು, ಆಧ್ಯಾತ್ಮಿಕವಾದ ದೃಷ್ಟಿಯಲ್ಲಿ ನೋಡಿದ್ರೆ ಸಂಸಾರ ಅಂತ ಹೇಳ್ಬೋದು. ಮೊಸಳೆ ಇಟ್ ಸಿಂಬಲೈಸಸ್ ಸಂಸಾರ. ಸಂಸಾರ ಬಂದು ನಮ್ಮನ್ನ ಭದ್ರವಾಗಿ ಹಿಡ್ಕೊಂಡ್ ಬಿಡುತ್ತೆ. ಯಾವಾಗ ನಾನು ದೇಹ ಮನಸ್ಸು ಬುದ್ಧಿ ಅಂತ ನಾನು ಅನ್ಕೊಂಡ್ಬಿಟ್ರೆ ಆಗ ಸಂಸಾರ ನನ್ನನ್ನ ಐ ಗೆಟ್ ಟ್ರಾಪ್ಡ್ ಇನ್ ದ ಜಾಸ್ ಆಫ್ ಸಂಸಾರ. ಮೊಸಳೆ ಹೇಗೆ ಹಿಡ್ಕೊಂಡ್ಬಿಟ್ಟಿದ್ಯೋ ಕಾಲನ್ನ, ಹಾಗೆ ಏನಾಯ್ತೋ, ದೇಹಕ್ಕೆ ಏನೇನಾಗ್ತಾ ಇದೆಯೋ, ಅಯ್ಯೋ ನನ್ಗೇ ಆಗ್ತಾ ಇದೆ. ಮನಸ್ಸಿಗೆ ಬಾಧೆ ಆದ್ರೆ, ಅಯ್ಯೋ ನನ್ಗೆ ಹೀಗೆಲ್ಲ ಆಗೋಯ್ತಲ್ಲಪ್ಪ, ಯಾಕೆ ನನಗಾಗ್ಬೇಕಾಗಿತ್ತು ಅಂತ ಮನಸ್ಸಿಗೆ ಆದಂತ ಬಾಧೆ ಎಲ್ಲ ನನಗೆ ಆಗ್ತಾ ಇದೆ. ಬುದ್ಧಿಗೆ ಏನಾದ್ರು ಕನ್ಫ್ಯೂಷನ್ ಬಂದ್ರೆ
ಈ ನಿರ್ಧಾರ ತಗೋಬೇಕು, ಆ ನಿರ್ಧಾರ ತಗೋಬೇಕು, ಆ ಕನ್ಫ್ಯೂಷನ್ ಎಲ್ಲ ನನಗೇ ಆಗ್ತಾ ಇದೆ. ಸೊ ಜೀವನ ತುಂಬಾ ಸಫರಿಂಗ್, ದುಃಖ. ಒಂದ್ ಕಡೆ ಸಂತೋಷ ಬಂದ್ರೆ ತಕ್ಷಣ ಇನ್ನೊಂದ್ ಕಡೆ ದುಃಖ, ನಾಣ್ಯದ ಎರಡು ಮುಖಗಳು. ಸೊ ಆ ಒಂದು ಸಂಸಾರದ ಜಾಸ್ ಆಫ್ ಸಂಸಾರ ಅಂತ ನಾವು ಹೇಳ್ಬೋದು. ಇಟ್ ಇಸ್ ದ ಸ್ಪಿರಿಚುವಲ್ ಸಿಂಬಾಲಿಸಮ್ ಆಫ್ ದ ಕ್ರಾಕೊಡೈಲ್. ಆಗ ಶಂಕರ ಆ ಬಾಲಕ ಅವನ್ ಹೇಳ್ತಾನೆ, ಅಮ್ಮ ನೋಡು ಏನ್ ಹೇಳ್ತೀಯ, ಬೇಗ ಹೇಳು, ಅಕಸ್ಮಾತ್ ಅದ್ ನನ್ನನ್ನ ಬಿಟ್ಟು ಹೊರಟೋಗ್ಬೋದು, ನೀನು ಅನುಮತಿ ಕೊಟ್ರೆ ಅಂತ. ಸರಿ, ತಾಯಿ ಯಾವ ತಾಯಿ ಇಲ್ಲ ಅಂತಾಳೆ. ನೀನ್ ಅಕಸ್ಮಾತ್ ಹೂ ಅಂದ್ರೆ ಮೊಸ್ಲೆ ನನ್ನನ್ನು ಕಚ್ಕೊಂಡ್ ಹೋದ್ರುನು ನಾನ್ ಸನ್ಯಾಸವನ್ನ ಅಪ್ಪಿರೋದ್ರಿಂದ ನಾನ್ ಮುಮುಕ್ಷವಾಗಾದ್ರೂ ಸಾಯ್ತೀನಿ. ತಾಯಿ ಆಯ್ತು ಆಯ್ತು ಮಗು, ನೀನ್ ತಗೋ ಸನ್ಯಾಸ ತಗೋ ಅಂತ. ಸರಿ, ತಕ್ಷಣ ಅವನು ಆ ಬಾಲಕ ಕಣ್ಣನ್ನ ಮುಚ್ಕೊಂಡು ನಾನು ಈಗ ಸನ್ಯಾಸವನ್ನ ಅಪ್ಪಿಕೊಳ್ತಾ ಇದ್ದೀನಿ ಅಂತ ಸಂಕಲ್ಪವನ್ನ ಮಾಡಿದ ತಕ್ಷಣ ಮೊಸ್ಲೆ ಅವನ ಕಾಲನ್ನ ಬಿಟ್ಟು ಹೊರಟೋಯ್ತು ಅಂತ ಕತೆ ಹೇಳುತ್ತೆ. ಸೊ ಆಗ ಶಂಕರರು ತಿರ್ಗಾ ಮನೇಲಿ ಬಂದು ಮತ್ತೆ ಮುಂಚೆ ಇದ್ದಾಗೆ ಭಿಕ್ಷೆ ಬೇಡ್ಕೊಂಡು ನನ್ ಜೊತೆ ಎಲ್ಲ ಇರ್ತಾನೆ ಅಂತ ತಾಯಿ ಅನ್ಕೊಳ್ತಾ ಇರ್ತಾಳೆ. ಆಗ ಶಂಕರಾಚಾರ್ಯರು ಹೇಳ್ತಾರೆ, ಇಲ್ಲಮ್ಮ, ನಾನು ಆತರ ಇರಕ್ಕಾಗಲ್ಲ, ನನ್ಗೆ ಸದ್ಗುರುಗಳು ಬೇಕು. ಮುಕ್ತಿ ಸಾಧನೆ ಮಾಡ್ಬೇಕು ಅಂದ್ರೆ, ಮುಕ್ತಿ ಸಿಗ್ಬೇಕು ಅಂದ್ರೆ ಬರೀ ಶಾಸ್ತ್ರಗಳನ್ನ ಓದಿದ್ರೆ ಸಾಲದು, ವೇದಗಳನ್ನ ಓದಿದ್ರೆ ಸಾಲದು, ಅರ್ಥ ಮಾಡ್ಕೊಂಡ್ರೆ ಸಾಲದು, ಗುರುಕುಲಕ್ಕೆ ಹೋದ್ರೆ ಸಾಲದು. ಒಬ್ರು ಸದ್ಗುರುಗಳು ಸಿಗ್ಬೇಕು. ಆ ಸದ್ಗುರುಗಳು ಜ್ಞಾನವನ್ನ ನಮ್ಗೆ ತಿಳಿಸಿದಾಗ ನಮ್ಮ ಜ್ಞಾನದ ಚಕ್ಷು ತೆರೆಯುತ್ತೆ. ನಾನು ಸದ್ಗುರುಗಳನ್ನ ಹುಡ್ಕೊಂಡು ಹೋಗ್ತೀನಿ, ನಾನು ಪರಿವ್ರಾಜಕ ಸನ್ಯಾಸಿ ಆಗ್ತೀನಿ, ಒಂದೇ ಸ್ಥಳದಲ್ಲಿ ನಾನು ಇರೋದಿಲ್ಲ, ಬೇರೆ ಬೇರೆ ಕಡೆ ತಿರುಗಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ಆಗ ಅವ್ರ ತಾಯಿ ಅಂತಾಳೆ, ಮತ್ ನಾನೇನಪ್ಪ ಮಾಡ್ಲಿ, ನನ್ ಗತಿ ಏನು? ಅದಕ್ಕೆ ಅವರು ವ್ಯವಸ್ಥೆಯನ್ನ ಮಾಡ್ತಾರೆ. ನೆಂಟ್ರ ಹತ್ರ ತಾಯಿ ತಿಳ್ಕೊಳ್ಳೋ ತರ, ಅವ್ರಿಗೆ ಸಹಾಯ ಆಗೋ ತರ ಎಲ್ಲ ವ್ಯವಸ್ಥೆಯನ್ನ ಮಾಡ್ಬಿಟ್ಟು ಅವ್ರ ತಾಯಿಗೆ ಮತ್ತೆ ಒಂದು ಪ್ರಾಮಿಸ್ ಕೂಡ ಮಾಡ್ತಾರೆ. ಸನ್ಯಾಸಿಗಳು ಸಾಮಾನ್ಯ ಆಲ್ ದೇರ್ ಫ್ಯಾಮಿಲಿ ಟೈಸ್ ಆರ್ ಸೆವರ್ಡ್. ಅವ್ರಿಗೆ ಮತ್ತೆ ಅವರ ಪೂರ್ವಾಶ್ರಮದ ಸಂಸಾರಕ್ಕೆ ಯಾವ ಜವಾಬ್ದಾರಿಯ ನಂಟು ಇರೋದಿಲ್ಲ. ಆದ್ರೆ ಶಂಕರರು ಹೇಳ್ತಾರೆ, ನಿನ್ನ ಕೊನೆಗಾಲದಲ್ಲಿ ನೀನು ನೆನೆಸ್ಕೊಂಡ್ರೆ ಸಾಕು, ನಾನು ಬರ್ತೀನಿ, ನಾನೇ ನಿನ್ನ ಶ್ರಾದ್ದ ಕಾರ್ಯವನ್ನ ಮಾಡ್ತೀನಿ. ಮುಂದೆ ಹಾಗೆ ನಡೆಯುತ್ತೆ. ಅವರು ನಡ್ಕೊಂಡು ಹೊರಡ್ತಾರೆ ಮನೆಯಿಂದ, ಸದ್ಗುರುಗಳನ್ನ ಹುಡುಕೊಂಡು ಹೊರಡ್ತಾರೆ. 8 ವರ್ಷದ ಬಾಲಕ ಹೋಗ್ತಾ ಇರ್ಬೇಕಾದ್ರೆ 2000 ಮೈಲಿ ನಡೀತಾನೆ ಆ ಹುಡುಗ ಅಂತ ಹೇಳ್ತಾರೆ. ಸುಮಾರು 2000 ಮೈಲಿ ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ನರ್ಮದಾ ನದಿಯ ದಡದಲ್ಲಿ ಒಂದು ಅರಣ್ಯದಲ್ಲಿ ಗುಹೆಗಳು ಎಲ್ಲ ಇರುತ್ತೆ. ಅಲ್ಲಿ ಜಿಂಕೆ ಚರ್ಮವನ್ನ ಅಲ್ಲಲ್ಲೇ ನೇತಾಕಿರ್ತಾರೆ. ಅದನ್ನ ನೋಡಿದ ತಕ್ಷಣ ಅವನ್ಗೆ ಗೊತ್ತಾಗತ್ತೆ, ಓ ಇದು ತಪಸ್ವಿಗಳು ಇರುವಂತ ಒಂದು ಸ್ಥಳ, ತಪೋವನ, ಇದು ಇಲ್ಲಿರ್ಬೋದು ನಮ್ ಗುರುಗಳು ಅಂತ ಹೋಗಿ ಅಲ್ಲೊಂದು ಗುಹೆಯಲ್ಲಿ ಗೋವಿಂದ ಭಗವತ್ಪಾದರು ಕೂತ್ಕೊಂಡು ಸಮಾಧಿಯ ಸ್ಥಿತಿಯಲ್ಲಿ ಇರ್ತಾರೆ. ಆಗ ಶಂಕರರು ಹೋಗಿ ಆ ಗುಹೆಯ ಬಾಗಿಲಲ್ಲಿ ನಿಂತ್ಕೊಂಡು ಗೋವಿಂದ ಭಗವತ್ಪಾದರ ಬಗ್ಗೆ ಒಂದು ಶ್ಲೋಕವನ್ನ ಹೇಳ್ತಾರೆ. ಗೋವಿಂದ ಭಗವತ್ಪಾದರು ಹಿಂದಿನ ಜನ್ಮದಲ್ಲಿ ಪತಂಜಲಿ ಮಹರ್ಷಿ ಆಗಿದ್ರು ಅಂತ ಅವರ ಶ್ಲೋಕದಲ್ಲಿ ಹೇಳ್ತಾರೆ. ಪತಂಜಲಿ ಮಹರ್ಷಿಯ ಒಂದು ಜನ್ಮವನ್ನ ತೆಗೆದುಕೊಂಡು ಯೋಗವನ್ನ ಲೋಕಕ್ಕೆ ಕೊಟ್ಟಂತ ಈ ಜನ್ಮದಲ್ಲಿ ಗೋವಿಂದ ಭಗವತ್ಪಾದರಾಗಿ ಹುಟ್ಟಿರೋರು, ನೀವೇ ನನ್ನ ಗುರುಗಳು, ನೀವು ನನ್ನನ್ನ ಶಿಷ್ಯನಾಗಿ ಸ್ವೀಕರಿಸ್ಬೇಕು ಅಂತ ಅಲ್ಲಿಂದ ಕೇಳ್ಕೊತಾರೆ. ಆಗ ಗೋವಿಂದ ಭಗವತ್ಪಾದರು ಹೇಳ್ತಾರೆ, ಅವರು ಸಮಾಧಿಯಿಂದ ಸ್ವಲ್ಪ ಹೊರಗೆ ಬಂದು ತುಂಬಾ ಆನಂದ ಆಗುತ್ತೆ ಅವ್ರಿಗೆ. ಈ ಬಾಲಕನು ಎಷ್ಟು ಪ್ರಬುದ್ಧವಾದಂತ ಬಾಲಕ, ಒಂದು ಹಣ್ಣಾದ ಮಾವಿನ ಹಣ್ಣು ಮರದಲ್ಲಿ
ಒಂಚೂರು ಹೀಗೆ ಮುಟ್ಟಿದ್ರೆ ಸಾಕು ಬಿದ್ದೋಗುತ್ತೆ. ಆ ರೀತಿ ಹಿ ಹ್ಯಾಸ್ ಬಿಕಮ್ಸ್ ಎಷ್ಟು ಮೆಚ್ಯೂರ್ ಸ್ಪಿರಿಚುಲಿ ಅಂತ ಒಬ್ಬ ಶಿಷ್ಯ ಬಂದಿದ್ದಾನೆ ನನ್ನ ಹತ್ರ. ಅದು ಅವ್ರಿಗೆ ಗೊತ್ತಿರುತ್ತೆ, ಇವನು ಶಿವನ ಅವತಾರ, ಇವ್ರಿಗೆ ಈ ಹುಡುಗನಿಗೆ ಏನೇನೆಲ್ಲ ಲೋಕ ಕಲ್ಯಾಣ ಕಾರ್ಯ ಕಾದಿದೆ, ಯಾತಕ್ಕೋಸ್ಕರ ಈ ಅವತಾರ ತಾಳಿದಾನೆ ಶಿವ, ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆಗ ಅವರು ಆದ್ರೂನು ನೀನ್ ಯಾರು ಮಗು ಅಂತ ಕೇಳ್ತಾರೆ. ಆಗ ಶಂಕರರು ದಶಶ್ಲೋಕಿ ಅಂತ 10 ಶ್ಲೋಕಗಳಲ್ಲಿ ಆತ್ಮಜ್ಞಾನದ ತತ್ವವನ್ನ ಹೇಳ್ತಾರೆ. ಒಂದೊಂದು ಶ್ಲೋಕದ ಕೊನೆ ಸಾಲಿನಲ್ಲೂ ಬರುತ್ತೆ ಶಿವನೇ, ಶಿವ ಅಂತ ಹೇಳಿದ್ರೆ ಇಲ್ಲಿ ನಾವು ಬ್ರಹ್ಮ ತತ್ವ ಅಂತ ಅನ್ಕೋಬೇಕು. ಸೊ ಶಿವ ಒಬ್ಬನೇ ಸತ್ಯ, ಆ ಶಿವನೇ ನಾನು ಅಂತ ಪ್ರತಿ ಶ್ಲೋಕದಲ್ಲೂ ಕೊನೆಯ ಸಾಲಲ್ಲಿ ಬರ್ತಾ ಇರುತ್ತೆ. ಅವನನ್ನ ಗುರುಗಳು ಶಿಷ್ಯನಾಗಿ ಸ್ವೀಕರಿಸಿ ಅವನಿಗೆ ಸನ್ಯಾಸವನ್ನ ಕೊಟ್ಟು ಮತ್ತೆ ಅವನಿಗೆ ಮಹಾವಾಕ್ಯಗಳ ಬೋಧನೆಯನ್ನ ಮಾಡ್ತಾರೆ. ಆ ಬೋಧನೆಯನ್ನ ಮಾಡಿದ್ಮೇಲೆ ಶಂಕರಾಚಾರ್ಯರು ಅಲ್ಲೇ ಇದ್ಕೊಂಡು ಗುರು ಸೇವೆಯನ್ನ ಮಾಡ್ತಾ ಅವ್ರ ಹತ್ರ ಜ್ಞಾನವನ್ನ ಕಲಿತಾ ಇರ್ತಾರೆ. ಈ ಒಂದು ಪಿಕ್ಚರ್ ಹಾಕಿದ್ದೀನಿ, ಇದು ಕಾಲಡಿಯಲ್ಲಿ ಶಂಕರಾಚಾರ್ಯರ ಮನೆ, ಇವಾಗ್ಲೂ ಅಲ್ಲೇ ಇದೆ, ಹೋದಾಗ ನಾವು ನೋಡ್ಬೋದು ಅಲ್ಲಿ. ಶಂಕರರಿಗೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅಷ್ಟೊಂದು ವೈರಾಗ್ಯ ಹೇಗ್ ಬಂತು ಅಂತ ನಾವು ಪ್ರಶ್ನೆಯನ್ನ ಹಾಕಿದ್ರೆ, ಇದು ಹಿತೋಪದೇಶಂ ಅಲ್ಲಿಂದ ಒಂದು ಶ್ಲೋಕ, ಸುಮಾರು ಪಾಪ್ಯುಲರ್ ಶ್ಲೋಕ ಇದು. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಂ ಏತತ್ ಪಶುಭಿಹಿ ನರಾಣಾಂ. ಅಂದ್ರೆ ನಮ್ಗೆ ಬದುಕೋದಕ್ಕೆ ಎಲ್ಲರಿಗೂ ಆಹಾರ ಬೇಕು, ನಿದ್ರೆ ಬೇಕು. ಒಂದ್ ಸ್ವಲ್ಪ ನಿದ್ರೆ ಒಂದ್ 2-3 ದಿನ ಕೆಟ್ಬಿಟ್ರೆ ತಲೆ ಕೆಟ್ಟಂಗಾಗತ್ತೆ ನಮ್ಗೆ. ಅಯ್ಯೋ ಇವಾಗ ಊಟನೂ ಬೇಕು ಅನ್ಸ್ತಿಲ್ಲಪ್ಪ, ನಾನು ಮೊದ್ಲು 1-2 ಗಂಟೆ ನಿದ್ದೆ ಮಾಡ್ಬಿಡ್ತೀನಿ ಅಂತ ಹೇಳ್ತೀವಿ. ಮೈಥುನಾನಿ, ಸೆಕ್ಷುಯಲ್ ಡಿಸೈರ್, ಅದು ಕೂಡ ಪ್ರಾಣಿಗಳಿಗೂ ಇರುತ್ತೆ, ಮನುಷ್ಯರಿಗೂ ಇರುತ್ತೆ. ಹಸಿವು, ನಿದ್ರೆಯ ಅವಶ್ಯಕತೆ, ಮೈಥುನ ಅದರ ಒಂದು ಅವಶ್ಯಕತೆ ಅಥವಾ ಆಸೆ, ಮತ್ತೆ ಭಯ, ಕಾನ್ಸ್ಟೆಂಟ್ ಫಿಯರ್ ಆಫ್ ಇನ್ಸೆಕ್ಯೂರಿಟಿ, ನನ್ನ ಸರ್ವೈವಲ್, ನಾನು ಯಾವಾಗ್ಲೂ ಐ ಶುಡ್ ಕೀಪ್ ಪ್ರೊಟೆಕ್ಟಿಂಗ್ ಮೈ ಸೆಲ್ಫ್. ಏನಾದ್ರೂ ನನ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಏನಾದ್ರೂ ಆಗೋಗ್ಬೋದು, ಈ ದೇಹಕ್ಕೆ ಏನಾದ್ರೂ ಆಗೋಗ್ಬೋದು, ಈ ಮನಸ್ಸಿಗೆ ನೋವಾಗೋಗ್ಬೋದು, ಈ ಸೆಲ್ಫ್ ಇಮೇಜ್ಗೆ ಏನಾದ್ರೂ ಆಗೋಗ್ಬೋದು. ಸೊ ವಿ ಆರ್ ಕಾನ್ಸ್ಟೆಂಟ್ಲಿ ಪ್ರೊಟೆಕ್ಟಿಂಗ್ ಅವರ್ ಸೆಲ್ಸ್ ಅಗೇನ್ಸ್ಟ್ ಥ್ರೆಟ್ಸ್, ಸೋಷಿಯಲ್ ಥ್ರೆಟ್ಸ್, ಫಿಸಿಕಲ್ ಥ್ರೆಟ್ಸ್, ಇಂಟೆಲೆಕ್ಚುಯಲ್ ಥ್ರೆಟ್ಸ್, ವಾಟ್ ಎವರ್. ಸೊ ಇದು ಪ್ರಾಣಿಗಳಿಗೂ ಉಂಟು, ಮನುಷ್ಯರಿಗೂ ಉಂಟು. ಈ 4 ನೀಡ್ಸ್ ಅಂತ ಹೇಳ್ಬೋದು, ಬೇಸಿಕ್ ನೀಡ್ಸ್ ಅಥವಾ ಬೇಸಿಕ್ ಡ್ರೈವ್ಸ್ ಅಂತ ಹೇಳ್ಬೋದು. ವಾಟ್ ಡ್ರೈವ್ಸ್ ಅಸ್? ಹಂಗರ್, ನೀಡ್ ಫಾರ್ ಫುಡ್, ನೀಡ್ ಫಾರ್ ಸ್ಲೀಪ್, ಇನ್ಸೆಕ್ಯೂರಿಟಿ ಅಂಡ್ ಡಿಸೈರ್ ಫಾರ್ ಸೆಕ್ಸ್. ಇದನ್ನೆಲ್ಲ 2ಕ್ಕೂ ಇದೆ ಅಂತ ನಾವು ಅನ್ಕೊಂಡ್ರೆ ನಾವು ನೋಡ್ತಾನೆ ಇದೀವಿ ಇದೆ ಅಂತ. ಮನುಷ್ಯನಿಗೆ ಮಾತ್ರ ಇನ್ನೂ ಒಂದು ಏನೋ ಇದೆ, ಅಧಿಕ ಸ್ವಲ್ಪ ಹೆಚ್ಚಾಗಿ ಏನೋ ಒಂದಿದೆ. ಏನಿದೆ ಅದು? ಜ್ಞಾನವನ್ನ ಸಂಪಾದನೆ ಮಾಡುವಂತ ಒಂದು ಫ್ಯಾಕಲ್ಟಿ ಇದೆ, ಬುದ್ಧಿ. ಪ್ರಾಣಿಗಳಿಗಿರೋದಕ್ಕಿಂತ ಹೆಚ್ಚು ಜ್ಞಾನವನ್ನ ಶೇಖರಣೆ ಮಾಡೋ ಬುದ್ಧಿ ಇದೆ. ಆದ್ರೆ ಆ ಬುದ್ಧಿನ ನಾನು ಬರೀ ಈ 4 ಡ್ರೈವ್ಸ್, ಆಹಾರ, ನಿದ್ರಾ, ಭಯ, ಮೈಥುನಾನಿ, ಅದಕ್ಕೆ ಮಾತ್ರ ಬಳಸ್ತಾ ಇದ್ರೆ, ಅಂದ್ರೆ ಅದರಲ್ಲಿ ನೇಮ್, ಫೇಮ್, ವೆಲ್ತ್, ಪ್ರೊಫೆಷನ್, ಫ್ಯಾಮಿಲಿ ಎಲ್ಲ ಅದರಲ್ಲೇ ಬರ್ತಾ ಇದೆ. ಅದಕ್ಕೆ ನಾನು ಎಲ್ಲ ಬುದ್ಧಿಶಕ್ತಿಯನ್ನು ಬಳಸ್ತಾ ಇದ್ರೆ ಐ ಆಮ್ ಈಕ್ವಲ್ ಟು ಅನ್ ಆನಿಮಲ್. ಪ್ರಾಣಿಗೆ ನನಗೆ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಇದನ್ನ ನಾನು ಮುಕ್ತಿ ಸಾಧನೆಗಾಗಿ ಬಳಸಿದ್ರೆ, we can use my intellect
ಫಾರ್ ಪರಾವಿದ್ಯ, ಹೆಚ್ಚಿನ ಆಧ್ಯಾತ್ಮ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ, ಆತ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ, ಅದಕ್ಕೆ ನನ್ನ ಒಂದು ಬುದ್ಧಿ ಶಕ್ತಿಯನ್ನ ನಾನು ಬಳಸಿದ್ರೆ ಆಗ ನನ್ನ ಜೀವನ ಸಾರ್ಥಕ. ಇದು ಆ 8 ವರ್ಷದ ಹುಡುಗನಿಗೆ ಇದರ ಅರಿವು ಇಂಟ್ಯೂಟಿವ್ ಆಗಿತ್ತು ಅವನಿಗೆ. ಹಿ ನ್ಯೂ ಇಟ್. ಅದಕ್ಕೆ ಆ ವಯಸ್ಸಿನಲ್ಲೇ ಅವನಿಗೆ ಅಷ್ಟೊಂದು ವಿವೇಕ ವೈರಾಗ್ಯ ಇತ್ತು ಶಂಕರನಿಗೆ. ಮತ್ತೆ ಶಂಕರಾಚಾರ್ಯರು ಅವ್ರಿಗೆ ಜ್ಞಾನೋದಯ ಆಯ್ತು, ಗುರುಗಳ ಹತ್ರ ಇದ್ದಾರೆ, ಎಲ್ಲ ಗುರುಗಳು ಹೇಳ್ಕೊಟ್ಟಂತ ಜ್ಞಾನವನ್ನ ಸಂಪಾದನೆ ಮಾಡಾಯ್ತು. ಸಮಾಧಿ ಸ್ಥಿತಿಯನ್ನ ಆನಂದವಾಗಿ ಅನುಭವಿಸ್ತಾ ಕೂತ್ಬಿಟ್ಟಿರ್ತಾರೆ. 6 ತಿಂಗಳು ಕಳೆಯುತ್ತಂತೆ ಆತರ ಸಮಾಧಿ ಸ್ಥಿತಿಯಲ್ಲೇ ಇದ್ದಾರೆ. ಆಗ ಗೋವಿಂದ ಪಾದರು ಭಗವತ್ಪಾದರು ಹೇಳ್ತಾರೆ, ನೋಡಪ್ಪ ನೀನು ಚೆನ್ನಾಗಿದೆ, ಕರೆಕ್ಟ್, ಆತ್ಮಜ್ಞಾನದ ಆನಂದ ಬಹಳ ಚೆನ್ನಾಗಿರುತ್ತೆ, ಅದ್ರಲ್ಲಿ ಹಾಗೆ ಮುಳುಗ್ಬಿಟ್ಟು ಕರಗ್ಬಿಟ್ಟು ಇದ್ಬಿಡ್ಬೋದು, ಅದು ಸಾಮಾನ್ಯ ಜ್ಞಾನಿಗಳಿಗೆ ಪರವಾಗಿಲ್ಲ, ಆದ್ರೆ ನಿನ್ಗಾಗೋದಿಲ್ಲ. ನೀನು ಹುಟ್ಟಿರೋದೇ ಬೇರೆ ಒಂದು ಉದ್ದೇಶಕ್ಕಾಗಿ. ನೀನು ಪುನರುದ್ಧಾರ ಮಾಡ್ಬೇಕು, ಸನಾತನ ಧರ್ಮವನ್ನ ಪುನರುದ್ಧಾರ ಮಾಡ್ಬೇಕು, ನೀನು ಅದ್ವೈತ ವೇದಾಂತವನ್ನ ಪುನರ್ಸ್ಥಾಪನೆ ಮಾಡ್ಬೇಕು, ಸಾಮಾನ್ಯ ಜನರಿಗೂ ಅರ್ಥ ಆಗೋ ರೀತಿಯಲ್ಲಿ ಪುನರ್ಸ್ಥಾಪನೆ ಮಾಡ್ಬೇಕು. ನೀನು ತುಂಬಾ ಕೆಲಸ ಕಾದಿದೆ. ನೀನ್ ಎಲ್ಲ ಪ್ರಸ್ಥಾನತ್ರಯ ಅಂದ್ರೆ ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತುಗಳು ಎಲ್ಲಾದ್ರ ಮೇಲೂ ನೀನು ಭಾಷ್ಯಗಳನ್ನ ಬರಿಬೇಕು. ಆಚಾರ್ಯ ಅನ್ನೋ ಒಂದು ಟೈಟಲ್ ನಿನ್ಗೆ ಬರ್ಬೇಕಾದ್ರೆ, ಬಿರುದು ಅನ್ನೋ ಟೈಟಲ್ ಸುಮ್ನೆ ಬಂದ್ಬಿಡಲ್ಲ. ನಮ್ಗೆ PhD ಬರ್ಬೇಕಾದ್ರೆ 5 ವರ್ಷ ರಿಸರ್ಚ್ ಮಾಡ್ಬೇಕು, ಅದ್ರ ಎಷ್ಟೊಂದೇ ಪರೀಕ್ಷೆಗಳನ್ನ ತಗೋಬೇಕು, ಅದ್ರ ಬಗ್ಗೆ ನಾವು ಬರೀಬೇಕು, ಬರ್ದಿದ್ದ ಥೀಸಿಸು ಡಿಫೆನ್ಸ್ ನಲ್ಲಿ ಪಾಸ್ ಆಗ್ಬೇಕು. ಅಷ್ಟೆಲ್ಲ ಆದ್ಮೇಲೆ PhD ಅಂತ ಕೊಟ್ಬಿಟ್ಟು ಡಾಕ್ಟರ್ ಅಂತ ಒಂದು ಪ್ರಿಫಿಕ್ಸ್ ಕೊಡ್ತಾರೆ. ಅದೇ ತರ ಆಚಾರ್ಯ ಅನ್ನೋ ಒಂದು ಸಫಿಕ್ಸ್, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಆ ರೀತಿ ನಮ್ಗೆ ಬರ್ಬೇಕು ಅಂದ್ರೆ ಈ 3 ಪ್ರಸ್ಥಾನತ್ರಯ ಇದ್ರ ಮೇಲೆ ಭಾಷ್ಯಗಳನ್ನ ಬರೀಲೇಬೇಕು, ಕಂಪಲ್ಸರಿ. ಅದ್ ಬರ್ದವ್ರಿಗೆ ಅದು ಸ್ಕಾಲರ್ಸ್ ನೋಡಿ ಅದನ್ನ ಒಪ್ಪಿಗೆ ಆಗಿ ಆಕ್ಸೆಪ್ಟ್ ಆದ್ಮೇಲೆ ಅವರಿಗೆ ಆಚಾರ್ಯ ಅಂತ ಒಂದು ಟೈಟಲ್ ಬರ್ತಿತ್ತು. ಸೊ ಅದಕ್ಕೆ ಗೋವಿಂದ ಭಗವತ್ಪಾದರು ಹೇಳ್ತಾರೆ, ನೀನ್ ಮೊದಲು ಕಾಶಿಗೆ ಹೋಗು. ಕಾಶಿ ಇಸ್ ದ ವರ್ಲ್ಡ್ ಕ್ಯಾಪಿಟಲ್ ಆಫ್ ಸ್ಪಿರಿಚುಯಾಲಿಟಿ ಆಗಿನ ಕಾಲದಲ್ಲಂತೂ, ಶೈನಿಂಗ್ ಪ್ಲೇಸ್. ಅಲ್ಲಿಗೆ ಹೋಗಿ ನೀನು ಯು ಸ್ಟಾರ್ಟ್ ಗಿವಿಂಗ್ ಡಿಸ್ಕೋರ್ಸಸ್, ಯು ಸ್ಟಾರ್ಟ್ ಡೂಯಿಂಗ್ ಡಿಬೇಟ್ಸ್, ಯು ಸ್ಟಾರ್ಟ್ ರೈಟಿಂಗ್ ಕಾಮೆಂಟ್ರೀಸ್. ಮತ್ತೆ ನೀ ಇಡೀ ಭಾರತ ಪರ್ಯಟನೆ ಮಾಡ್ಬೇಕು. ತುಂಬಾ ಕೆಲಸ ಇದೆ ನಿನ್ಗೆ. ನೀನು ಸಮಾಧಿಲಿ ತಲ್ಲೀನನಾಗಿ ನಾನು ಕೂತ್ಕೊಳ್ತೀನಿ ನಿರ್ವಿಕಲ್ಪ ಸಮಾಧಿಲಿ ಅಂದ್ರೆ ಆಗಲ್ಲ. ನೀನು ಹೊರಡು, ನಾನು ಇನ್ನೇನ್ ಮಹಾಸಮಾಧಿ ತಗೊಳ್ತೀನಿ, ನನಗೂ ಸಮಯ ಬಂತು ಈ ಒಂದು ದೇಹವನ್ನ ಬಿಟ್ಟು ಅಗಲೋದಕ್ಕೆ, ನೀನು ಕೂಡ ಹೋಗು ಕಾಶಿಗೆ ಅಂತ ಕಳಿಸ್ತಾರೆ. ಸರಿ, ಅವ್ರು ಕಾಶಿಗೆ ಹೋದಾಗ ಬೇಕಾದಷ್ಟು ಜನ ಶಿಷ್ಯರು ಉಪನ್ಯಾಸಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಬಹಳ ಪ್ರಸಿದ್ಧರಾಗ್ತಾರೆ. ತುಂಬಾ ಜನ ಬಂದು ಉಪನ್ಯಾಸಗಳನ್ನ ಕೇಳೋದಕ್ಕೆ ಕೂತ್ಕೊಳ್ತಾ ಇರ್ತಾರೆ. ಎಷ್ಟು ಜನ ವಿದ್ವಾಂಸರು ಕೂಡ ಅದನ್ನ ಕೇಳಿ ದೇ ಆರ್ ವೆರಿ ಇಂಪ್ರೆಸ್ಡ್. ಸೊ ಎಷ್ಟೊಂದ್ ಜನ ಶಿಷ್ಯರು ಬರೋದಕ್ಕೆ ಶುರು ಆಗ್ತಾರೆ ಅವ್ರ ಹತ್ರ. ಆದ್ರೂ ಕೂಡ ಯಾವ್ದಾದ್ರು ಒಂದು ಲೋಕಹಿತ ಕಾರ್ಯ ಮಾಡ್ಬೇಕು ಅಂದ್ರೆ ಎಡ ಭುಜ ಬಲಭುಜ ಬಲವಾಗಿರ್ಬೇಕು, ಜನಬಲ ಬರಬೇಕು ನಮ್ಗೆ. ಸರಿ, ಈ 4 ಶಿಷ್ಯರು ಅವ್ರಿಗೆ ಪ್ರಮುಖರಾಗಿರ್ತಾರೆ. ಯಾರು ಈ 4 ಶಿಷ್ಯರು ಅಂತ ನಾವು ನೋಡಿದ್ರೆ, ಮೊದಲನೇ ಶಿಷ್ಯ ವಿಷ್ಣು ಶರ್ಮಾ ಅಂತ ಅವನಿಗೆ ಪೂರ್ವಾಶ್ರಮದ ಹೆಸರಿರುತ್ತೆ. ಅವನು ಕೂಡ ಸಣ್ಣ ವಯಸ್ಸಿನಲ್ಲೇ ನನ್ಗೆ ಮುಕ್ತಿ ಬೇಕು, ನನ್ಗೆ ಸದ್ಗುರುಗಳು ಬೇಕು ಅಂತ ಹುಡ್ಕೊಂಡು ಹೊರಟ್ಬಿಟ್ಟಿರ್ತಾನೆ. ಕಾಶಿಗೆ ಬರ್ತಾನೆ. ಕಾಶಿಗೆ ಬಂದು ಶಂಕರಾಚಾರ್ಯರ ಉಪನ್ಯಾಸವನ್ನ ಕೇಳ್ತಾನೆ. ತಕ್ಷಣ ಅವ್ರ ಪಾದಕ್ಕೆ ಬಿದ್ದು ನಾನು ನಿಮ್ ಶಿಷ್ಯನಾಗ್ತೀನಿ, ದಯವಿಟ್ಟು ನೀವು ಸ್ವೀಕಾರ ಮಾಡಿ ಅಂತ ಕೇಳ್ತಾನೆ. ಸರಿ, ಅವನಿಗೆ ಸನಂದನ ಅಂತ ಹೆಸರು ಕೊಟ್ಬಿಟ್ಟು ಅವನಿಗೆ ಸನ್ಯಾಸವನ್ನ ಕೊಟ್ಟು ಅವ್ರ ಜೊತೆಯಲ್ಲಿ ಇಟ್ಕೊತಾರೆ. ಅವನಲ್ಲಿ ತುಂಬಾ ಶ್ರದ್ಧೆ ಕಾಣಿಸುತ್ತೆ ಅವ್ರಿಗೆ.
ಅದಕ್ಕೆ ಅವ್ರು ಏನ್ ಮಾಡ್ತಿರ್ತಾರೆ, ಎಲ್ಲವನ್ನು ಅವನ್ಗೆ ಮೂರ್ ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಂತ ಕೆಲವು ಇದ್ರಲ್ಲಿ ಕೊಡ್ತಾರೆ, ಕೆಲವು ಪುಸ್ತಕಗಳಲ್ಲಿ ಹಾಕೊಡ್ತಾರೆ. ಒಂದ್ಸಲ ಅಲ್ಲ, ಎರಡನೇ ಸಲ ಅಲ್ಲ, ಮೂರನೇ ಸಲ ಅವ್ರು ಏನೇನ್ ಭಾಷೆಗಳನ್ನ ಬರೀತಾ ಇರ್ತಾರೆ ಅದನ್ನ ಸನಂದನಂಗ್ ಮಾತ್ರ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಬೇರೆಯವ್ರಿಗಿಂತ ಎಕ್ಸ್ಟ್ರಾ. ಆಗ ಬೇರೆ ಶಿಷ್ಯರಿಗೆ ಕಣ್ ಕೆಂಪಾಗತ್ತೆ, ನಾವೇನ್ ಕಡಿಮೆ, ಯಾಕೆ ಇವನಿಗ್ ಮಾತ್ರ ಅಷ್ಟೊಂದು ಹೇಳ್ಕೊಡ್ತಾರೆ ಗುರುಗಳು ಅಂತ ಅವ್ರಿಗೆ ಹೊಟ್ಟೆ ಕಿಚ್ಚಾಗತ್ತೆ. ಆಗ ಗೊತ್ತು ಶಂಕರರಿಗೆ ಏನಾಗ್ತಾ ಇದೆ ಅಂತ. ಒಂದಿನ ಶಂಕರಾಚಾರ್ಯರು ದಡದ ಒಂದು ಗಂಗಾ ನದಿಯ, ಕಾಶಿಯಲ್ಲೇ ಗಂಗಾ ನದಿ ದಡದ ಮೇಲೆ ಈ ಕಡೆ ಕೂತಿದ್ದಾರೆ. ಆ ಕಡೆ ದಡದ ಎದುರುಗಡೆ ದಡದ ಮೇಲೆ ಅಲ್ಲಿ ಪದ್ಮಪಾದರು, ಇನ್ನು ಕೆಲವು ಶಿಷ್ಯರು ಎಲ್ಲರೂ ಆ ಕಡೆ ಸೈಡ್ ಇದ್ದಾರೆ, ಇನ್ನೇನ್ ಸ್ನಾನ ಮಾಡ್ಬೇಕು ಆ ಕಡೆಯಿಂದ ಮಾಡುದು ಅಂತ ಹೊರಟಿದ್ದಾರೆ. ಆಗ ಶಂಕರಾಚಾರ್ಯರು ತಕ್ಷಣ ಬೇಗ ಬನ್ನಿ ಬೇಗ ಬನ್ನಿ ಅಂತ ಕರೀತಾರೆ. ಸುತ್ತಾಕೊಂಡ್ ಬರ್ಬೇಕು ಅಂದ್ರೆ ಸುಮಾರು ದೂರ ಹೋಗಿ ಬರ್ಬೇಕು, ಓಡಿದ್ರು ಸುಮಾರು ಹೊತ್ತಾಗತ್ತೆ. ದೊಡ್ಡ ನದಿ, ಸೇತುವೆ ಎಲ್ಲ ಏನಿಲ್ಲ ಮಧ್ಯ. ಇಲ್ಲ ಈಜ್ ಹಾಕೊಂಡ್ ಆ ಕಡೆಯಿಂದ ಈ ಕಡೆಗೆ ಬರ್ಬೇಕು ಅಂದ್ರೂ ಸ್ವಲ್ಪ ದೂರ ಚೆನ್ನಾಗಿ ಈಜಕ್ ಬರ್ಬೇಕು, ಮತ್ತೆ ಮೊಸಳೆಗಳು ಇರ್ಬೋದು ಗೊತ್ತಿಲ್ಲ ನೀರಲ್ಲಿ. ಏನ್ ಮಾಡೋದು ಅಂತ ತಬ್ಬಿಬ್ಬಾಗಿ ಎಲ್ಲ ಶಿಷ್ಯರು ನೋಡ್ತಾ ಇದ್ರೆ, ಇವ್ರು ಸನಂದನ ಮಾತ್ರ ಯೋಚನೆ ಮಾಡಲ್ಲ. ಗಂಗಾ ನದಿ ಮೇಲೆ ಒಂದ್ ಕಾಲ್ ಇಡ್ತಾರೆ. ಎಷ್ಟು ಶ್ರದ್ಧೆ, ಎಷ್ಟು ಭಕ್ತಿ, ಎಷ್ಟು ಶರಣಾಗತಿ ಅಂದ್ರೆ ಗಂಗಾ ನದಿನೇ ಅವ್ರ ಪಾದದ ಅಡಿನಲ್ಲಿ ಒಂದು ತಾವರೆ ಪುಷ್ಪವನ್ನ ಹುಟ್ಟಿಸ್ತಾಳೆ, ಬರೋ ಹಾಗೆ ಮಾಡ್ತಾಳೆ ಅಂತ. ಒಂದೊಂದ್ ಪಾದ ಇಟ್ಟಂಗೆ, ಹೆಜ್ಜೆ ಇಟ್ಟಂಗೆ ಪಾದದ ಕೆಳಗೆ ಕಮಲದ ತಾವರೆಯ ಹೂ ಪುಷ್ಪಗಳು ಉದ್ಭವ ಆಗ್ತಾ ಇದೆ. ಆ ಕಡೆಯಿಂದ ಈ ಕಡೆಗೆ ಕ್ಷಣ ಮಾತ್ರದಲ್ಲಿ ಬಂದ್ಬಿಡ್ತಾರೆ ಅವ್ರು, ನೀರ್ ಮೇಲೆ ನಡ್ಕೊಂಡ್ ಹಾಗೆ. ಎಲ್ಲ ಶಿಷ್ಯರು ನೋಡ್ತಾ ಇದ್ದಾರೆ. ಆಗ ಅವ್ರಿಗೆ ಅರ್ಥ ಆಗತ್ತೆ ಯಾಕೆ ಗುರುಗಳು ಸನಂದನನ್ ಜೊತೆ ಅಷ್ಟು ಸಮಯ ಕಳೀತಾ ಇದ್ದಾರೆ, ಅವನಿಗೆ ಯಾಕೆ ಅಷ್ಟೊಂದು ಹೆಚ್ಚು ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಗಿಂತ. ಯಾಕಂದ್ರೆ ಅವನ್ ಶರಣಾಗತಿ ತುಂಬಾ ಉನ್ನತ ಮಟ್ಟದ್ದು ಅಂತ ಅವ್ರಿಗೆ ಅರ್ಥ ಆಗತ್ತೆ. ಇವ್ರು ಪದ್ಮಪಾದರು ಒಬ್ರು ಶಿಷ್ಯರು, ಮಂದಣ ಮಿಶ್ರ ಅಂತ ಮತ್ತೊಬ್ರು ಶಿಷ್ಯರು. ಆಗ ನಾವ್ ಹೇಳಿದ್ವಿ ಆಗ್ಲ, ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ, ವೇದದಲ್ಲಿ ಎರಡು ಭಾಗಗಳು. ಪೂರ್ವ ಮೀಮಾಂಸದಲ್ಲಿ ಯಜ್ಞಗಳು, ಯಾಗಗಳು ಎಲ್ಲ ಹೇಗ್ ಮಾಡ್ಬೇಕು ಅದನ್ನ ವಿಧಾನಗಳು ಇರುತ್ತೆ, ವಿಧಿ ಇರುತ್ತೆ, ಎಕ್ಸಾಕ್ಟ್ಲಿ ಎಷ್ಟು ಇಟ್ಟಿಗೆ ಜೋಡಿಸ್ಬೇಕು ಯಜ್ಞ ಕುಂಡಕ್ಕೆ, ಏನೇನ್ ಮಂತ್ರಗಳನ್ನ ಹೇಳ್ಬೇಕು, ಎಷ್ಟೆಷ್ಟು ಸಲ ಹೇಳ್ಬೇಕು, ಏನೇನು ಅಗ್ನಿಗೆ ಆಹುತಿ ಕೊಡ್ಬೇಕು, ಎಲ್ಲವನ್ನು ಡೀಟೇಲ್ಸ್ ಬರ್ದಿರುತ್ತೆ. ಎಕ್ಸಾಕ್ಟ್ಲಿ ಅದೇ ತರ ಮಾಡಿದ್ರೆ ಏನು ಫಲ ಆಗತ್ತೆ, ಅದರಿಂದ ಏನ್ ಫಲ ಸಿಗತ್ತೆ, ಕಾಮ್ಯ ಫಲಗಳು ಅದೆಲ್ಲ ಇರುತ್ತೆ. ಅದು ಪೂರ್ವ ಮೀಮಾಂಸ. ಅದ್ರ ಪ್ರಕಾರನೇ ತುಂಬಾ ಜನ ಅದರ ಎಕ್ಸ್ಪೋನೆಂಟ್ಸ್ ಇದ್ರು, ಅವ್ರಿಗೆ ಫಾಲೋವರ್ಸ್ ಇರ್ತಾರೆ. ಮತ್ತೆ ಉತ್ತರ ಮೀಮಾಂಸ ಅದು ಸ್ವಲ್ಪ ಜ್ಞಾನ ಮಾರ್ಗದ ಕಡೆಗೆ ಬರುತ್ತೆ, ಅದರಲ್ಲಿ ಅದ್ವೈತ ವೇದಾಂತ ಎಲ್ಲ ಬರುತ್ತೆ. ಸರಿ, ಪೂರ್ವ ಮೀಮಾಂಸಕರು ಯಾರ್ಯಾರಿದ್ದಾರೆ ಅದರಲ್ಲಿ ಪ್ರಮುಖವಾದವರು, ಅವ್ರ ಜೊತೆ ಹೋಗಿ ವಾದ ವಿವಾದ ಅಂದ್ರೆ ಜಗಳ ಅಲ್ಲ, ಫಿಲಾಸಾಫಿಕಲ್ ಡಿಬೇಟ್, ವೆರಿ ವೆರಿ ಇಂಟೆಲಿಜೆಂಟ್ ಸಟಲ್ ಫಿಲಾಸಾಫಿಕಲ್ ಡಿಬೇಟ್, ಅದನ್ನ ನಡೆಸಿದ್ರೆ ಅದು ಯಾವುದಕ್ಕೋಸ್ಕರ ನಡೆಸ್ಬೇಕು ಅಂದ್ರೆ ಗೆಲ್ಲೋದಕ್ಕೆ ಸೋಲೋದಕ್ಕೆ ಅಂತ ಅಲ್ಲ. ಯಾರ ತತ್ವ ಸ್ವಲ್ಪ ಹಿಡಿದು ಎತ್ತಿ ನಿಲ್ಲಿಸ್ಬೋದು, ಆ ತತ್ವದ ಬೆಳಕಿನಲ್ಲಿ ಜೀವನ ಹೇಗ್ ನಡೆಸೋದು. ಆ ಡಿಬೇಟ್ ಎಂಡ್ ಆಗುವಷ್ಟೊತ್ತಿಗೆ ಶಂಕರಾಚಾರ್ಯರ ಹತ್ರ ಏನಾಗ್ತಿತ್ತು, ಯಾವ ಒಂದು ತತ್ವಜ್ಞಾನದ ಪ್ರಾಪೊನೆಂಟ್ ಇರ್ತಾರೋ ಮುಖ್ಯಸ್ಥರು, ಅವರು ತಮ್ಗೆ ಸರಿ ಇಲ್ಲ ಇದು ಅಂತ, ನಾನು ಇದುವರೆಗೂ ಯಾವ ತತ್ವ ನಂಬಿದ್ನೋ ಅದಷ್ಟೊಂದು ಸರಿ ಇಲ್ಲ, ಶಂಕರರು ಹೇಳ್ತಾ ಇರೋಂಥ ತತ್ವ ಇನ್ನೂ ಒಳ್ಳೇದು ಅಂತ ಅವ್ರಿಗೆ ಅನ್ಸಿದ ತಕ್ಷಣ ಅವ್ರು ತಮ್ಮ ತತ್ವವನ್ನ ಬಿಟ್ಬಿಟ್ಟು ಇವರ ಶಿಷ್ಯರಾಗ್ಬಿಡ್ತಿದ್ರು, ಇವರ ಪ್ರತಿಪಾದಕರಾಗ್ಬಿಡ್ತಿದ್ರು. ಆಮೇಲೆ ಅವ್ರ ಫಾಲೋವರ್ಸ್ ಎಲ್ಲ ಶಂಕರರ ಫಾಲೋವರ್ಸ್ ಆಗೋಗ್ತಾ ಇದ್ರು. ಅದ್ ಹಾಗೆ ನಡೀತಾ ಇದ್ದಿತ್ತು. ಸರಿ, ಇವರು ಅಲ್ಲಿ ಮಂದಣ ಮಿಶ್ರನ ಹತ್ರ ಹೋಗ್ತಾರೆ ಡಿಬೇಟ್ ಮಾಡೋದಕ್ಕೆ ಅಂತ. ಅದಕ್ ಮುಂಚೆ ಕುಮಾರಿಲ ಭಟ್ಟ ಅಂತ ಮಂದಣ ಮಿಶ್ರನ ಗುರುಗಳು, ಅವ್ರ ಹತ್ರ ಮೊದ್ಲು ಹೋಗ್ತಾರೆ.
ಅವರು ಯಾವುದೋ ಒಂದು ಬೌದ್ಧ ಆ, ಮಠದಲ್ಲಿ, ಬುದ್ಧಿಸ್ಟ್ ಮೊನಾಸ್ಟ್ರಿ, ಬೌದ್ಧ ಧರ್ಮದ ವಿರುದ್ಧವಾಗಿ ಆರ್ಗ್ಯೂ ಮಾಡೋದಕ್ಕೋಸ್ಕರ ಅವರು ಬೌದ್ಧ ಮತವನ್ನ ಅಲ್ಲಿ ನಾನು ಬೌದ್ಧ ಮತಕ್ಕೆ ಸೇರ್ತಾ ಇದ್ದೀನಿ ಅಂತ ಹೇಳಿ ಬುದ್ಧಿಸ್ಟ್ ಮಾಂಕ್ ಆಗಿ ಸುಮ್ನೆ ಪ್ರಿಟೆಂಡ್ ಮಾಡೋದಷ್ಟೇ. ಎಷ್ಟೋ ವರ್ಷಗಳು ಅಲ್ಲಿ ಇದ್ಕೊಂಡು ಬೌದ್ಧ ಧರ್ಮವನ್ನ ಅಲ್ಲಿ ಕಲಿತ್ಕೊಂಡು ನಾನು ಪೂರ್ವ ಮೀಮಾಂಸಕ ಅಲ್ವೇ ಅಲ್ಲ, ನಾನು ಕೂಡ ಬೌದ್ಧ ಧರ್ಮದ ಅನುಯಾಯಿ ಅಂತ ಹೇಳ್ಕೊಂಡು ಅಲ್ಲೇ ವಾಸ ಮಾಡಿ ಅದನ್ನೆಲ್ಲ ತಿಳ್ಕೊಂಡು ಬಂದು ಆಮೇಲಿಂದ ಬೌದ್ಧ ಧರ್ಮದವರನ್ನ ಸೋಲಿಸಿರ್ತಾರೆ ವಾದದಲ್ಲಿ. ಆಮೇಲೆ ಬರ್ತಾ ಬರ್ತಾ ಅವ್ರಿಗೆ ತುಂಬಾ ಹಿಂಸೆ ಆಗತ್ತೆ, ತುಂಬಾ ಗಿಲ್ಟ್ ಫೀಲಿಂಗ್ ಬಂದ್ಬಿಡುತ್ತೆ. ನಾನು ಮಾಡಿದ ತಪ್ಪಾಗೋಯ್ತು, ನಾನು ಅಧರ್ಮದ ದಾರಿ ಹಿಡಿದ್ಬಿಟ್ಟೆ, ನಾನು ಮೋಸ ಮಾಡ್ಬಿಟ್ಟೆ ಅವ್ರಿಗೆಲ್ಲ. ಜೊತೆಗೆ ನಾನು ಪೂರ್ವ ಮೀಮಾಂಸದಲ್ಲಿ ಅಷ್ಟೊಂದು ನಂಬ್ತೀನಿ, ನಾನು ಪೂರ್ವ ಮೀಮಾಂಸಕ ಅಲ್ವೇ ಅಲ್ಲ ಅಂತ ಬೇರೆ ಹೇಳ್ಬಿಟ್ಟೆ. ಎರಡೂ ತಪ್ಪಾಗೋಯ್ತು, ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳಿ ಭತ್ತದ ಹೊಟ್ಟನ್ನ, ದೊಡ್ಡ ಒಂದು ರಾಶಿ ಭತ್ತದ ಹೊಟ್ಟನ್ನ ಹಾಕ್ಬಿಟ್ಟು ಅದಕ್ಕೆ ಬೆಂಕಿಯನ್ನು ಹಚ್ಬಿಟ್ಟು ಅದ್ರ ಮಧ್ಯದಲ್ಲಿ ಕೂತ್ಬಿಟ್ಟಿರ್ತಾರೆ. ಅಂದ್ರೆ ಸೂಯಿಸೈಡ್ ಮಾಡ್ಕೊಳಕ್ಕೆ ಅಂತ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅಂತ. ಆ ಸಮಯದಲ್ಲಿ ಕುಮಾರಿಲ ಭಟ್ಟನ ಹತ್ರ ಇವರು ಶಂಕರರು ಹೋಗ್ತಾರೆ. ಸೊ ಶಂಕರಾಚಾರ್ಯರು ಅಲ್ಲಿ ಹೋಗಿ ಸೇರೋ ಅಷ್ಟೊತ್ತಿಗೆ ಕುಮಾರಿಲ ಭಟ್ರು ಹೇಳ್ತಾರೆ, ಇಲ್ಲಪ್ಪ ನಾನು ಇದೊಂದು ಸಂಕಲ್ಪ ಮಾಡ್ಬಿಟ್ಟಿದ್ದೀನಿ, ನಾನು ತ್ಯಾಗ ಮಾಡ್ಬೇಕು, ಈ ದೇಹದಿಂದ ತುಂಬಾ ತಪ್ಪುಗಳಾಗ್ಬಿಟ್ಟಿದೆ, ನಾನು ತ್ಯಾಗ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿ ಶುರು ಮಾಡ್ಬಿಟ್ಟಿದ್ದೀನಿ. ಈಗ ನಾನೇನು ಮಾಡಕ್ಕಾಗಲ್ಲ, ನಾನ್ ನಿನ್ ಜೊತೆ ವಾದ ಮಾಡೋದಕ್ಕಾಗೋದಿಲ್ಲ. ನೀನ್ ಇಲ್ಲಿ ಬಂದಿದ್ಯಲ್ಲ ನನ್ ಕೊನೆಗಾಲದಲ್ಲಿ, ಅದೇ ನನ್ ಪುಣ್ಯ ಅಂತ ಅನ್ಕೊಂಡು ನಾನು ಕೂಡ ನಿನ್ನ ತತ್ವ ಇಟ್ ಇಸ್ ಸುಪೀರಿಯರ್ ಅಂತ ನಾನು ಒಪ್ಕೊಳ್ತಾ ಇದ್ದೀನಿ. ಆದ್ರೆ ನಿನ್ಗೆ ನಿನ್ ಅದ್ವೈತ ವೇದಾಂತವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ಮುಖ್ಯ ಶಿಷ್ಯ ಇದ್ದಾನೆ, ಅವನ ಹೆಸರು ಮಂದಣ ಮಿಶ್ರ ಅಂತ, ಮಹಿಷ್ಮತಿ ಅನ್ನೋ ಒಂದು ಜಾಗ, ಅಲ್ಲಿ ನೀನ್ ಹೋಗಿ ಮಂದಣ ಮಿಶ್ರನನ್ನ ಸಂಧಿಸು, ಅವನ ಜೊತೆಯಲ್ಲಿ ವಾದ ಮಾಡು, ಅದರಿಂದ ನಿನಗೆ ತುಂಬಾ ಪ್ರಯೋಜನ ಆಗತ್ತೆ ಅಂತ ಹೇಳ್ತಾರೆ. ಸರಿ, ಇವ್ರು ಮಂದಣ ಮಿಶ್ರನ ಮನೆಗೆ ಬಂದಿದ್ದಾರೆ. ಅಲ್ಲಿ ಎಲ್ಲ ಬಾಗ್ಲು ಕಿಟಕಿ ಎಲ್ಲ ಮುಚ್ಚಿಬಿಟ್ಟಿದೆ, ಒಳಗಡೆ ಶ್ರಾದ್ದ ಕಾರ್ಯ ನಡೀತಾ ಇದೆ. ಮಂದಣ ಮಿಶ್ರ ಗೃಹಸ್ಥರು, ಯಾಕಂದ್ರೆ ಗೃಹಸ್ಥರೇ ಹೆಚ್ಚು ಯಾಗ ಯಜ್ಞಾದಿಗಳನ್ನ ಮಾಡೋದಕ್ಕೆ ಅವ್ರ ಹತ್ರ ಹಣ ಏನ್ ಬೇಕು ಅದು ಇರುತ್ತೆ. ಸನ್ಯಾಸಿಗಳು ಯಾವ ಯಾಗ ಯಜ್ಞ ಪೂಜೆ ಮಾಡ್ಬೇಕು ಅನ್ನೋ ಒಂದು ಕಡ್ಡಾಯ ಅವ್ರಿಗೆ ಇಲ್ಲ. ದೇ ಆರ್ ಫ್ರೀ ಫ್ರಮ್ ಆಲ್ ದಟ್. ಅವ್ರು ಬರೀ ಆತ್ಮ ಸಾಧನೆಗೆ ತಮ್ಮನ್ನ ತಾವು ತೊಡಗಿಸ್ಕೋಬಹುದು. ಇವ್ರ ಮಂದಣ ಮಿಶ್ರನಿಗೆ ಏನ್ ಅನ್ನಿಸ್ತಿತ್ತು ಅಂದ್ರೆ, ಈ ಸನ್ಯಾಸಿಗಳು ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಸನ್ಯಾಸಿಗಳು ಇದಾರಲ್ಲ, ಸುಮ್ಮನೆ ಈ ಜವಾಬ್ದಾರಿ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಯಜ್ಞವನ್ನ ಮಾಡಬಾರ್ದು, ನಾನು ಪೂಜೆಯನ್ನ ಮಾಡಬಾರ್ದು ಅಂತ ದೇ ಆರ್ ವೆರಿ ಲೇಜಿ. ಅದಕ್ಕೋಸ್ಕರ ಅದನ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಸನ್ಯಾಸ ತಗೊಂಡ್ಬಿಡ್ತಾರೆ. ಸಚ್ ಅ ಬಿಗ್ ವೇಸ್ಟ್ ಅಂತ ಆತರ ಅವ್ರದ್ದು. ಸರಿ, ಮಾಡ್ತಾ ಇದ್ದಾರೆ. ಇವರು ಒಳಗ್ ಹೋಗೋದಕ್ಕೋಸ್ಕರ ತಮ್ಮ ಯೋಗಿಕ್ ಸಿದ್ಧಿಗಳನ್ನ ಉಪಯೋಗಿಸಿ ಒಂದು ಬೀಗ ಹಾಕಿರೋ ಬಾಗ್ಲಿಂದ ಒಳಗೆ ಹೋಗ್ತಾರೆ ಶಂಕರರು. ಮಂದಣ ಮಿಶ್ರರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ನೀನು ಗೃಹಸ್ಥರು ಇಲ್ಲಿ ಧಾರ್ಮಿಕ ಕಾರ್ಯವನ್ನ ಮಾಡ್ತಾ ಇರ್ಬೇಕಾದ್ರೆ, ಶ್ರಾದ್ದ ಮಾಡ್ತಾ ಇರ್ಬೇಕಾದ್ರೆ ನೀನ್ ಯಾರ ಶ್ರಾದ್ದನೂ ಮಾಡೋದಿಲ್ಲ, ಯಾವ ಯಜ್ಞನೂ ಮಾಡೋದಿಲ್ಲ ಅಂತ ಸನ್ಯಾಸಿ, ನೀನ್ ಇಲ್ಲಿ ಬಂದು ನನ್ ಮುಂದೆ ನಿಂತ್ಕೊಂಡ್ಬಿಟ್ಟಿದೀಯ, ಎಲ್ಲ ಅಶುಭ ಆಗೋಯ್ತು ಅಂತ. ಅಲ್ಲಿ ವ್ಯಾಸರು ಇರ್ತಾರೆ, ಅಲ್ಲಿ ಜೈಮಿನಿಯವರು ಇರ್ತಾರೆ. ಇವ್ರು ತಪ್ಪೋ ಬಲದಿಂದ ಅಲ್ಲಿ ಕರ್ಸ್ಕೊಂಡಿರ್ತಾರೆ ಮಂದಣ ಮಿಶ್ರರು, ಅವ್ರಿಗೆ ಅಷ್ಟೊಂದು ತಪ್ಪೋ ಬಲ ಇರುತ್ತೆ. ಆಗ ಅವ್ರು ಹೇಳ್ತಾರೆ, ನೋಡಪ್ಪ ನೀನ್ ಈ ತರ ಕೋಪ ಮಾಡ್ಕೋಬಾರ್ದು, ಮನಸ್ ಮೇಲೆ ಕಂಟ್ರೋಲ್ ಇರ್ಬೇಕು. ನೀನ್ ಶ್ರಾದ್ದ ಮಾಡ್ಬೇಕಾದ್ರೆ ಕೋಪ ಎಲ್ಲವನ್ನು ಬಿಟ್ಟು ನೀನು ಶಾಂತ ಚಿತ್ತದಿಂದ ಮಾಡ್ಬೇಕು, ಕೋಪ ಮಾಡ್ಕೋಬೇಡ ಇವಾಗ ಅಂತ. ಸರಿ, ನೀನು ನಾಳೆ ದಿನ ಇವ್ರ ಜೊತೆ ವಾದ ಮಾಡುವಂತೆ ಮಾಡು, ಇಲ್ಲ ಅಂತ ಹೇಳ್ಬೇಡ. ಸೊ ಮಾರನೇ ದಿನಕ್ಕೆ ಒಂದು ಡಿಬೇಟ್ ಫಿಕ್ಸ್ ಆಗುತ್ತೆ. ಮಂದಣ ಮಿಶ್ರನ ಹೆಂಡತಿ ಹೆಸರು ಉಭಯ ಭಾರತಿ, ಶಾರದೆ ಅಂತಾನು ಕರಿತಿರ್ತಾರೆ, ಸರಸವಾಣಿ ಅಂತಾನು ಕರಿತಿರ್ತಾರೆ. ಅವಳು ಸರಸ್ವತಿಯ ಅವತಾರ ಅಂತ ಅವಾಗೆಲ್ಲ ಪ್ರತೀತಿ ಅದೇ. ಸರಿ, ಅವಳು ಜಡ್ಜ್ ಮಾಡ್ಲಿ, ಶಿ ಇಸ್ ದ ಜಡ್ಜ್ ಆಫ್ ದ ಡಿಬೇಟ್ ಅಂತ ಡಿಸೈಡ್ ಆಗುತ್ತೆ. ಇವರಿಬ್ರು ಕೂತ್ಕೋತಾರೆ. ಉತ್ತರ ಮೀಮಾಂಸ ಅದ್ವೈತ ತತ್ವ ಶಂಕರಾಚಾರ್ಯರು, ಪೂರ್ವ ಮೀಮಾಂಸ ಮಂದಣ ಮಿಶ್ರರು. ಆಗ
ಸರಸವಾಣಿ ಹೇಳ್ತಾಳೆ, ಇಲ್ಲಪ್ಪ ನಾನು ಮನೆ ಕೆಲಸ ಎಲ್ಲ ಮಾಡ್ಬೇಕು, ನಿಮ್ಮಿಬ್ರಿಗೆ ಊಟ ತಿಂಡಿ ಒದಗಿಸ್ಬೇಕು, ನೀವೇನು ಉಪವಾಸ ಇರೋದಿಲ್ಲ. ಸೊ ನಾನು ಇಲ್ಲೇ ನಿಮ್ ಮುಂದೆ ಕೂತ್ಕೊಂಡು ಡಿಬೇಟ್ ಕೇಳಿಸ್ಕೊಳ್ತಾ ಇರಕ್ಕಾಗಲ್ಲ, ನೀವಿಬ್ರಿಗೂ ಒಂದು ಹೂವಿನ ಹಾರ ಹಾಕ್ಬಿಡ್ತೀನಿ, ಯಾರ್ ಹೂವಿನ ಹಾರ ಬಾಡ್ತಾ ಬರುತ್ತೆ ಅವ್ರು ಸೋತ್ರು ಅಂತ ಅಂತ ಹೇಳ್ಬಿಟ್ಟು ಅವರಿಬ್ರಿಗೂ ಹೂವಿನ ಹಾರ ಹಾಕಿ ತನ್ನ ಕೆಲಸ ಮಾಡ್ಕೋತಾ ಇರ್ತಾಳೆ. ಮತ್ತೆ ಪ್ರತಿದಿನ ಊಟಕ್ಕೆ ಕರಿಬೇಕಾದ್ರೆ ದಿನಗಟ್ಲೆ ನಡೆಯುತ್ತೆ. ಕೆಲವು ಬುಕ್ಸ್ ಅಲ್ಲಿ 8 ದಿನ ಅಂತ ಹೇಳುತ್ತೆ, ಕೆಲವು ಬುಕ್ಸ್ ಅಲ್ಲಿ 11 ದಿನ ಅಂತ ಹೇಳುತ್ತೆ. ಸೊ ಈ ಡಿಬೇಟ್ ನಡಿಬೇಕಾದ್ರೆ ಪ್ರತಿದಿನ ಊಟಕ್ಕೆ ಕರಿಬೇಕಾದ್ರೆ ಶಂಕರಾಚಾರ್ಯರನ್ನ ತಾವು ಭಿಕ್ಷೆಗೆ ಬನ್ನಿ ಅಂತ ಕರೀತಿರ್ತಾಳೆ ಸರಸ್ವಾಣಿ. ಮತ್ತೆ ಮಂದಣ ತನ್ನ ಗಂಡನನ್ನ ದಯವಿಟ್ಟು ಬಂದು ಭೋಜನವನ್ನ ಸ್ವೀಕರಿಸಿ ಅಂತ ಕರೀತಾ ಇರ್ತಾಳೆ. ಕೊನೆಗೆ ಇನ್ನೇನು ಇನ್ನು 3-4 ದಿನ, ಕೊನೆ 3-4 ದಿನ ಆಗ್ಬೇಕು, ಮಂದಣ ಮಿಶ್ರನಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ ಶಂಕರರು ಹೇಳ್ತಾ ಇರೋದೆಲ್ಲ ನಿಜ, ಅವ್ರದೇ ಬಹಳ ಮೇಲು, ನಾನು ಅದನ್ನ ಫಾಲೋ ಮಾಡಿದ್ರೆ ನಾನು ಕೂಡ ಮುಕ್ತಿಯನ್ನ ಸಾಧಿಸ್ಕೋಬಹುದು, ಇವರೇ ನನ್ನ ಗುರುಗಳು ಅಂತೆಲ್ಲ ಅವನ್ಗೆ ಅನ್ಸೋದಕ್ಕೆ ಶುರು ಆಗತ್ತೆ. ಶಂಕರಾಚಾರ್ಯರ ಹತ್ರ ಬೇರೆ ಶಿಷ್ಯರೆಲ್ಲ ತಾವು ಬಂದ್ರು ಶಂಕರರ ಹತ್ರ, ಆದ್ರೆ ಮಂದಣ ಮಿಶ್ರನ ಹತ್ರ ಶಂಕರರೇ ಅವನ ಮನೆಗೆ ಹೋದ್ರು. ಆ ಶಿಷ್ಯನ ಒಂದು ಉನ್ನತ ಮಟ್ಟ ಎಷ್ಟಿರ್ಬೋದು ಅಂತ ನಾವು ಊಹಿಸ್ಕೋಬಹುದು. ಕೊನೆಗೆ 8ನೇ ದಿನಾನೋ 11ನೇ ದಿನಾನೋ ಬಂತು. ಬಂದಾಗ ಹಾರ ಪೂರ್ತಿ ಬಾಡ್ಬಿಟ್ಟಿದೆ. ಆಗ ಉಭಯ ಭಾರತಿ ಬಂದ್ಬಿಟ್ಟು ಇಬ್ರನ್ನು ಒಟ್ಟಿಗೆ ಹೇಳ್ಬಿಟ್ಟು ತಾವಿಬ್ರು ಭಿಕ್ಷೆಗೆ ಬನ್ನಿ, ಅಂದ್ರೆ ಸನ್ಯಾಸಿಗಳ ತರಾನೇ ಇಬ್ರನ್ನು ಅಡ್ರೆಸ್ ಮಾಡ್ತಾ ಇದ್ದಾಳೆ. ಅಗ್ರಿಮೆಂಟ್ ಏನಾಗಿತ್ತು, ಡಿಬೇಟ್ ಶುರು ಆದಾಗ ಯಾರು ಸೋಲ್ತಾರೋ, ಯಾರ ಹಾರ ಬಾಡೋಗುತ್ತೋ ಅವ್ರು ಇನ್ನೊಬ್ಬರ ಅನುಯಾಯಿ ಆಗ್ತಾರೆ, ಫಾಲೋವರ್ ಆಗ್ತಾರೆ, ಶಿಷ್ಯನಾಗ್ತಾರೆ. ಜೊತೆಗೆ ಇವರು ಗೃಹಸ್ಥಾಶ್ರಮದಲ್ಲಿರೋರು ಸೋತ್ರೆ ಅವ್ರ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡ್ತಾರೆ. ಸನ್ಯಾಸಾಶ್ರಮದಲ್ಲಿರೋರು ಅಂದ್ರೆ ಶಂಕರರು ಸೋತ್ರೆ ಅವರು ಬಿಳಿ ಬಟ್ಟೆಯನ್ನ ಧರಿಸಿ ಸನ್ಯಾಸಾಶ್ರಮವನ್ನ ತ್ಯಜಿಸ್ತಾರೆ. ಅದು ಅಗ್ರಿಮೆಂಟ್. ಸರಿ, ಈಗೇನಾಯ್ತು, ಹಾರ ಬಾಡೋಯ್ತು ಮಂದಣ ಮಿಶ್ರ ಅವ್ರದ್ದು. ಸೊ ಮಂದಣ ಮಿಶ್ರ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ಬೇಕು. ಅವರು ಸ್ವೀಕಾರ ಮಾಡ್ತಾರೆ, ಶಂಕರರ ಪಾದಕ್ಕೆ ಬಿದ್ದು ನೀವೇ ನನ್ನ ಗುರುಗಳು, ನೀವೇ ನನ್ಗೆ ದೀಕ್ಷೆಯನ್ನ ಕೊಡ್ಬೇಕು, ನೀವೇ ಕೈ ಹಿಡಿದು ನಡೆಸ್ಬೇಕು ಅಂತ ತುಂಬಾ ಶ್ರದ್ಧೆ ಭಕ್ತಿಯಿಂದ ಕೇಳ್ಕೊಳ್ತಾರೆ. ಆಗ ಶಂಕರರು ಒಪ್ಕೊಂಡು ಅವ್ರಿಗೆ ಸುರೇಶ್ವರ ಅಂತ ಹೆಸರನ್ನ ಇಡ್ತಾರೆ. ಅವರನ್ನ ಆಮೇಲೆ ಬರ್ತಾ ಬರ್ತಾ ವಾರ್ತಿಕಕಾರ ಅಂತ ಕೂಡ ಅವ್ರಿಗೆ ಹೆಸರು ಬಂತು. ಯಾಕಂದ್ರೆ ಅವರು ಶಂಕರರ ಭಾಷ್ಯಗಳ ಮೇಲೆ ತುಂಬಾ ವಾರ್ತಿಕ ಅಂದ್ರೆ ಕಾಮೆಂಟ್ರಿ ಆನ್ ಅ ಕಾಮೆಂಟ್ರಿ, ಅವರ ಗುರುಗಳ ಭಾಷ್ಯಗಳ ಮೇಲೆ ತುಂಬಾ ಕಾಮೆಂಟ್ರೀಸ್ ಅನ್ನ ಬರ್ತಿದ್ದಾರೆ. ಸುರೇಶ್ವರಾಚಾರ್ಯರೇ ಇಲ್ಲಿ ಶೃಂಗೇರಿ ಮಠಕ್ಕೆ ಜಗದ್ಗುರುಗಳಾಗಿ ಮುಂದೆ ನೇಮಕರಾದರು. ಶಂಕರಾಚಾರ್ಯರು ಅವರನ್ನ ಬಿಡ್ತಾರೆ ಇಲ್ಲಿ ಶೃಂಗೇರಿ ಮಠಕ್ಕೆ. ಸೊ 3ನೇ ಶಿಷ್ಯರು ಹಸ್ತಾಮಲಕ ಅಂತ ಒಂದು ಊರ್ನಲ್ಲಿ ಪ್ರಕಾಶ ಅಂತ ಒಬ್ರು ಬ್ರಾಹ್ಮಣರು ಇರ್ತಾರೆ. ಅವ್ರಿಗೆ ಮಗ ಬಹಳ ಮುದ್ದಾಗಿರ್ತಾನೆ, ತುಂಬಾ ತೇಜಸ್ಸು ಅಂದ್ರೆ ತೇಜಸ್ಸು, ಅವನ ಮುಖ ಕಳಕಳಿಯಾಗಿರ್ತಾನೆ. ಆದ್ರೆ ಅವನು ಮಾತಾಡ್ತಾ ಇರಲ್ಲ, ಏನು ಜಾಸ್ತಿ ಕೆಲಸ ಮಾಡ್ಕೊಳ್ತಾ ಇರಲ್ಲ, ಏನೋ ಬೇಕು ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಆತರ ಇರ್ತಾನೆ. ಸರಿ, ಶಂಕರರು ಆ ಊರಿಗೆ ಹೋಗ್ತಾರೆ, ಶ್ರೀಬಲ ಅಂತ ಆ ಊರ ಹೆಸರು. ಅಲ್ಲಿಗೆ ಹೋದಾಗ ಈ ಪ್ರಕಾಶ ಅನ್ನೋರು ಶಂಕರರ್ನ ಹತ್ರ ಇವನ್ ಮಗನ್ನ ಕರ್ಕೊಂಡ್ ಬರ್ತಾರೆ. ನೀ ನಮಸ್ಕಾರ ಮಾಡು ಅಂತ ನಮಸ್ಕಾರ ಮಾಡಿಸ್ತಾರೆ ಮಗನ್ಗೆ. ಇವನು ಅದನ್ನೆಲ್ಲ ಹೇಳ್ತಾರೆ, ಈ ತರ ನನ್ ಮಗ ಅಂತ. ಸರಿ, ಶಂಕರರು ಅವನನ್ನ ಎಬ್ಬಿಸ್ಬಿಟ್ಟು ನೀನ್ ಯಾರು ಅಂತ ಕೇಳ್ತಾರೆ. ಆಗ ಅವನು ಆತ್ಮಜ್ಞಾನವನ್ನ ಬಹಳ ಸೊಗಸಾದ ಒಂದು ರಚನೆ, ಅದರ ಮೂಲಕ ಆತ್ಮಜ್ಞಾನದ ಬಗ್ಗೆ ಹೇಳ್ತಾನೆ. ನಾನು ಜ್ಞಾನಿ ಅಂತ ಹೇಳೋದಕ್ಕೆ ಅದು ಎಷ್ಟು ಅದರಲ್ಲಿ ಸ್ಪಷ್ಟತೆ ಇರುತ್ತೆ ಅಂದ್ರೆ, ಒಂದು ನಲ್ಲಿಕಾಯನ್ನ ಆಮಲಕ ಅದನ್ನ ಹಸ್ತದ ಮೇಲೆ ಇಟ್ಕೊಂಡ್ರೆ ಅದು ನಮ್ ಕಣ್ಣಿಗೆ ಎಷ್ಟು ಸ್ಪಷ್ಟವಾಗಿ ಗೋಚರ ಆಗತ್ತೋ ಅಷ್ಟು ಸ್ಪಷ್ಟವಾಗಿ ಇವನು ಜ್ಞಾನಿ, ಇವನಿಗೆ ಆತ್ಮಜ್ಞಾನ ಇದೆ,
ಇವನ ಆತ್ಮಜ್ಞಾನವನ್ನ ನಮ್ಗೆ ಹೇಳ್ಕೊಡ್ತಾ ಇದ್ದಾನೆ ಅನ್ನೋದು ಆ ಶ್ಲೋಕಗಳಲ್ಲಿ ಅಷ್ಟು ಚೆನ್ನಾಗಿ ಗೋಚರ ಆಗ್ತಾ ಇರುತ್ತೆ. ಅದೊಂದು ಆ ಶಿಷ್ಯನ ಒಂದು ಸ್ತೋತ್ರದ ಮೇಲೆ ಶಂಕರರೇ ಅದ್ರ ಮೇಲೆ ಒಂದು ಕಾಮೆಂಟ್ರಿ ಬರ್ದಿದ್ದಾರೆ. ಬಹಳ ಅಪರೂಪದ ವಿಚಾರ ಅದು. ಸರಿ, ಅವನನ್ನ ಕೂಡ ಸನ್ಯಾಸಾಶ್ರಮಕ್ಕೆ ಸೇರಿಸ್ಕೊಂಡು ಹಸ್ತಾಮಲಕ ಅಂತ ಅವನಿಗೆ ಹೆಸರನ್ನ ಕೊಡ್ತಾರೆ. ಆಮೇಲೆ 4ನೇ ಪ್ರಮುಖ ಶಿಷ್ಯ ಅಂತ ಹೇಳಿದ್ರೆ ಗಿರಿ ಅಂತ ಒಬ್ಬ ಇರ್ತಾನೆ. ಅವನು ಜಾಸ್ತಿ ಇಂಟೆಲೆಕ್ಚುಯಲ್ ಪ್ರೋಗ್ರೆಸ್ ತೋರಿಸ್ತಾ ಇರಲ್ಲ, ತುಂಬಾ ಬುದ್ಧಿವಂತ ಅಂತ ಯಾರಿಗೂ ಅನ್ನಿಸ್ತಾ ಇರಲ್ಲ. ಅವನೇನ್ ಮಾಡ್ತಿರ್ತಾನೆ ಅಂದ್ರೆ ತುಂಬಾ ಕರ್ಮಯೋಗದ ಸೇವೆ ಮಾಡ್ತಾ ಇರ್ತಾನೆ ಶಂಕರರಿಗೆ. ಅವರ ಬಟ್ಟೆಯನ್ನ ಒಗೆಯೋದು, ಅವ್ರಿಗೆ ಏನೇನ್ ಬೇಕೋ ಕೆಲ್ಸಗಳು ಅದನ್ನೆಲ್ಲ ಮಾಡ್ಕೊಡೋದು, ಸದಾ ಶಂಕರರನ್ನೇ ನೋಡ್ತಾ ಇರೋದು. ಅವ್ರಿಗೆ ಏನ್ ಒಂಚೂರ್ ಹಿಂಗಂದ್ರೆ ಏನ್ ಬೇಕು ಗುರುಗಳಿಗೆ, ಏನ್ ಬೇಕು ಗುರುಗಳಿಗೆ ಅಂತ ನೋಡಿ 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 ತಕ್ಷಣ ಮಾಡೋದು. ಸರಿ, ಬೇರೆ ಶಿಷ್ಯರೆಲ್ಲ ಅವನು ಪೆದ್ದ ಅಂತ ಭಾವಿಸ್ತಾ ಇರ್ತಾರೆ. ಒಂದಿನ ಗಿರಿಯ ಶಂಕರಾಚಾರ್ಯರ ಬಟ್ಟೆಯನ್ನ ಒಗಿತಾ ಇದ್ದಾನೆ ನದಿ ಹತ್ರ. ಶಂಕರರು ತಮ್ಮ ಬೋಧನೆ ಶುರು ಮಾಡುವಂತ ಸಮಯ ಆಯ್ತು, ಕ್ಲಾಸ್ ಟೈಮ್ ಆಯ್ತು. ಆದ್ರೆ ಕಾಯ್ತಾ ಇದ್ದಾರೆ ಗಿರಿ ಬರ್ಲಿ ಅಂತ. ಮತ್ತೆ ಪದ್ಮಪಾದರೆ, ಅಷ್ಟೊಂದು ಪ್ರಬುದ್ಧರಾದಂತ ಪದ್ಮಪಾದರು ಏನ್ ಹೇಳ್ತಾರೆ, ಗುರುಗಳ ಯಾಕೆ ಸುಮ್ನೆ ಕಾಯ್ತಾ ಇದ್ದೀರಾ ಗಿರಿಗೋಸ್ಕರ? ಅವನು ಒಂದ್ ಬಂಡೆ ಇದ್ದಂಗ್ ಕೂತಿರ್ತಾನ, ಅವನ್ ತಲೆಗೆ ಏನ್ ಹೋಗುತ್ತೆ ಆತ್ಮಜ್ಞಾನ? ನೀವು ಕ್ಲಾಸ್ ಶುರು ಮಾಡಿ, ಅವನ್ ಬರ್ಲಿ ಬಿಡಿ. ಅದು ಶಂಕರರಿಗೆ ಸ್ವಲ್ಪ ಹಿಡಿಸೋದಿಲ್ಲ. ಅವರು ತಕ್ಷಣ ಅನುಗ್ರಹ ಮಾಡಿ ಗಿರಿಗೆ ಇಡೀ ಶಾಸ್ತ್ರಗಳ ಜ್ಞಾನ ಅವನ್ಗೆ ಒಂದೇ ಕ್ಷಣದಲ್ಲಿ ಬರೋ ಹಾಗೆ ಅನುಗ್ರಹ ಮಾಡ್ತಾರೆ. ಆಗ ಗಿರಿ ಹಿ ಕಮ್ಸ್ ಡಾನ್ಸಿಂಗ್ ಇನ್ ಟು ದ ಕ್ಲಾಸ್. ಬಂದ್ಬಿಟ್ಟು ಒಂದು ರಚನೆಯನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಗುರುಗಳ ಬಗ್ಗೆ, ಗುರುಗಳ ಮಹಿಮೆ, ತಮ್ಮ ಗುರುಗಳು ಎಷ್ಟು ಅವ್ರ ಮೇಲಿರೋ ಭಕ್ತಿ ಎಲ್ಲ ಅದರಲ್ಲಿ ಬರ್ತಾ ಇದೆ. ಅದು ತೋಟಕ ಛಂದಸ್ ಅಂತ. ಆ ಛಂದಸ್ಸಲ್ಲಿ ಒಂದು ಸ್ತೋತ್ರವನ್ನ ಕಂಪೋಸ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ, ತುಂಬಾ ದೊಡ್ಡ ಸ್ಕಾಲರ್ ಆಗಿರ್ಬೇಕು, ಅಷ್ಟೊಂದು ಕಾಂಪ್ಲೆಕ್ಸ್ ಮೀಟರ್ ಅದು. ಸೊ ಆ ತೋಟಕ ಅನ್ನೋ ಒಂದು ಮೀಟರ್ ಅಲ್ಲಿ ಅವರು ಆ ಸ್ತೋತ್ರವನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ತೋಟಕಾಚಾರ್ಯ ಅಂತ ಹೆಸರನ್ನ ಬದಲಾಯಿಸ್ಬಿಟ್ಟು ಅವರು ಕೂಡ ಒಂದು ಮಠಕ್ಕೆ ಮಠಾಧಿಪತಿಗಳಾಗ್ತಾರೆ, ಜಗದ್ಗುರುಗಳಾಗ್ತಾರೆ. ಸೊ ಈ 4 ಜನನು ಕೂಡ ಶಿಷ್ಯರು. ಬೇರೆ ಬೇರೆ ಕಡೆ ಮಠ, ಶೃಂಗೇರಿ, ದ್ವಾರಕಾ, ಜಗನ್ನಾಥ್ ಪುರಿ ಮತ್ತೆ ಬದ್ರಿಕಾಶ್ರಮ, 4 ಮಠಗಳನ್ನ ಶುರು ಮಾಡ್ತಾರೆ, ಸ್ಥಾಪಿಸ್ತಾರೆ ಶಂಕರಾಚಾರ್ಯರು. ಆ ಮಠಗಳಿಗೆ ಅವರು ಜಗದ್ಗುರುಗಳಾಗಿ ಇವರ ಟೀಚಿಂಗ್ಸ್ ಅನ್ನ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೀಗಿದ್ದಾಗ ಒಂದಿನ, ಆಗ ಇನ್ನೂ ಶಂಕರಾಚಾರ್ಯರು ಅವ್ರ ಭಾಷೆಗಳೆಲ್ಲ ಬರೆದು ಮುಗಿಸೋ ಅಷ್ಟೊತ್ತಿಗೆ ಎಷ್ಟು ವರ್ಷ ಇರ್ಬೋದು ಅವ್ರಿಗೆ ಅಂತ ನಾವು ಊಹೆ ಮಾಡಕ್ ಹೇಳಿದ್ರೆ, ಇಲ್ಲಿ ನಾವ್ SSLC ಮುಗ್ಸಕ್ಕೆ ಎಷ್ಟೇಜ್ ಆಗಿರುತ್ತೆ ಸಾಮಾನ್ಯ? 15 ವರ್ಷ, 16 ವರ್ಷ. ಸೊ 16 ವರ್ಷಕ್ಕೆ ಅವರು ಎಲ್ಲಾ ಕಾಮೆಂಟ್ರೀಸು, ಪ್ರಸ್ಥಾನ ತ್ರಯದ ಮೇಲೆ ಕಾಮೆಂಟ್ರೀಸು, ಅವ್ರು ಬರೆದಂತ ಪ್ರಕರಣ ಗ್ರಂಥಗಳು, ತತ್ವಬೋಧ, ಆತ್ಮಬೋಧ, ಇನ್ನು ಬೇಕಾದಷ್ಟು ಏನೇನ್ ಬರ್ದಿದ್ದಾರೆ ಎಲ್ಲವನ್ನು ಕೂಡ ಅವರು 16ನೇ ವಯಸ್ಸಿಗೆ ಮುಗಿಸ್ಬಿಡ್ತಾರೆ. ಮುಗಿಸ್ಬಿಟ್ಟು ಮತ್ತೆ ಬೇರೆ ಭಾರತದ ಪರ್ಯಟನೆ ಅದನ್ನ ಶುರು ಮಾಡ್ತಾರೆ. ಸೊ ಒಂದಿನ ಈ 16 ವರ್ಷ ಇನ್ನೇನ್ ಮುಗೀತಾ ಬರ್ತಾ ಇದೆ, ಆಗ ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ ಕಾಶಿಯಲ್ಲಿ. ಸ್ನಾನ ಮಾಡ್ಕೊಂಡು ಶಿಷ್ಯರ ಜೊತೆ ನದಿಯಿಂದ ಹೊರಗೆ ಬರ್ತಾ ಇದ್ದಾರೆ. ಆಗ ಎದುರುಗಡೆ ಒಬ್ಬ ಚಾಂಡಾಲ ಅಂತ ಹೇಳಿದ್ರೆ ಈಗಿನ ಕಾಲದ ಹರಿಜನ ಅಂತ ಅನ್ಕೋಬಹುದು. ಚಾಂಡಾಲನ ಜೊತೆಯಲ್ಲಿ 4 ನಾಯಿಗಳನ್ನ ಕೂಡ ಹಿಡ್ಕೊಂಡಿದ್ದಾನೆ. ಫೆರೋಷಿಯಸ್ ಡಾಗ್ಸ್ ಅಂತ ಹೇಳ್ತಾರೆ. ಅದನ್ನ ಹಿಡ್ಕೊಂಡು ಧಾವಿಸ್ಕೊಂಡು ಬಂದು ಅವ್ರ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಚಾಂಡಾಲ ಮತ್ತೆ ಶಿವನ ಅವತಾರ ಅಂತ. ಸೊ ಒಂದ್ ಕಡೆ ಶಿವನ ಅವತಾರ ಶಂಕರರು, ಇನ್ನೊಂದ್ ಕಡೆ ಶಿವನ ಅವತಾರ ಚಾಂಡಾಲ. ಇದೆಲ್ಲ ಒಂದು ನಾಟಕ ಇದ್ದಂಗೆ. ಸೊ ಮುಗಿಸ್ಕೊಂಡ್ ಬರ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಮೈಲ್ಗೆ ಮಡಿ, ಇವಾಗ್ಲೂ ಮಾಡ್ತಾರೆ ಮೈಲ್ಗೆ ಮಡಿ ಎಲ್ಲವನ್ನು. ಆಗ ತುಂಬಾ ರಿಜಿಡ್ ಕಾಸ್ಟ್ ಸಿಸ್ಟಮ್ ಎಲ್ಲ ಇತ್ತು.
ಸೊ ಶಂಕರರು ಬೆಳೆದ್ ಬಂದಿದ್ದು ಆರ್ಥೋಡಾಕ್ಸ್ ಮನೆತನದಲ್ಲಿ. ಮೇ ಬಿ ಆ ಕಂಡೀಷನಿಂಗ್ ಇನ್ನೂ ಒಂದ್ ಸ್ವಲ್ಪ ಅವ್ರ ತಲೆನಲ್ಲಿ ಇತ್ತ, ಅದು ಒಂದು ಪಾಸಿಬಿಲಿಟಿ. ಮತ್ತೆ ಕೆಲವು ಗ್ರಂಥಗಳು ಹೇಳುತ್ತವೆ ಶಂಕರರು ಏನು ಹೇಳಲೇ ಇಲ್ಲ, ಅವ್ರ ಶಿಷ್ಯರು ಗಚ್ಚ ಗಚ್ಚ ಅಂತ ಹೇಳಿದ್ರು, ಆ ಕಡೆ ಸರ್ಕು, ಆ ಕಡೆ ಹೋಗು, ಆ ಕಡೆ ಹೋಗು ಅಂತ ಚಾಂಡಾಲನಿಗೆ ಹೇಳಿದ್ರು. ಶಿಷ್ಯರು ಹೇಳಿದ್ರು, ಗುರುಗಳು ಏನ್ ಹೇಳಲಿಲ್ಲ ಅಂತ. ಆ ತರ ಒಂದು ವರ್ಷನ್ ಇದೆ. ಮತ್ತೆ ಇನ್ನೊಂದು ವರ್ಷನ್ ಇದೆ, ಇದು ನಡೀಲೇ ಇಲ್ಲ, ಯಾಕಂದ್ರೆ ಶಂಕರರು ಜ್ಞಾನಿಗಳು, ಅವ್ರು ಯಾಕೆ ಆತರ ಭೇದ ಭಾವನೆ ಇಟ್ಕೊಂಡಿರ್ತಾರೆ. ಹೇಗೆ ಪುರಂದರ ದಾಸರು ಅವರೆಲ್ಲ ಬೇರೆ ಬೇರೆ ಕಡೆ ಜನರು ಅವರ ನಡವಳಿಕೆ, ಅವರು ಕುಂದುಕೊರತೆಗಳು ಅದನ್ನೆಲ್ಲ ನೋಡ್ಬಿಟ್ಟು ಪದಗಳನ್ನ ರಚನೆ ಮಾಡ್ತಾ ಇದ್ರು. ಅದೇ ರೀತಿ ಇವರು ಕೂಡ ಈ ಒಂದು ರಚನೆ ಮಾಡಿದ್ರು, ಮನೀಷ ಪಂಚಕಮ್ಮನ ರಚನೆ ಅಂತ. ಅದೊಂದು ವರ್ಷನ್ ಇದೆ. ಸೊ ನಮ್ಗೆ ಗೊತ್ತಿಲ್ಲ ಯಾವ್ದು ಸರಿ ಇರ್ಬೋದು ಅಂತ ಗೊತ್ತಿಲ್ಲ. ಆಗ ಬರ್ತಾ ಇದ್ದಾರೆ, ಶಿಷ್ಯರು ಹೇಳಿದ್ರು ಅಥವಾ ಗುರುಗಳೇ ಹೇಳಿದ್ರು ಅಂತ ಅನ್ಕೊಳ್ಳೋಣ. ಗಚ್ಚ ಗಚ್ಚ, ಆ ಕಡೆ ಸರಿ, ಆ ಕಡೆ ಸರಿ ಅಂತ ಹೇಳ್ತಾರೆ. ಆಗ ಆ ಚಾಂಡಾಲ ಅವನೇನ್ ಸರ್ಕೊಳ್ಳೋದಿಲ್ಲ, ನಾಯಿಗಳನ್ನು ಇಟ್ಕೊಂಡು ನಿಂತಿದ್ ಕಡೆನೆ ನಿಂತ್ಕೊಂಡಿದ್ದಾನೆ ಚಾಂಡಾಲ. ಮರು ಪ್ರಶ್ನೆ ಮಾಡ್ತಾ ಇದ್ದಾನೆ ಶಂಕರರನ್ನ. ಏನ್ ಪ್ರಶ್ನೆ ಮಾಡ್ತಾ ಇದ್ದಾನೆ? ಅವನ್ ಕೇಳ್ತಾನೆ, ಅನ್ನಮಯಾದ್ ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್ ಯತಿವರ ದೂರೀಕರ್ತುಂ ವಾಂಚಸಿ ಕಿಂ ಬ್ರೂಹಿ ಗಚ್ಚ ಗಚ್ಚ ಇತಿ. ಯಾವ್ದಕ್ ನೀನು ಸರಿ ಸರಿ, ಆ ಕಡೆ ಹೋಗು, ಆ ಕಡೆ ಹೋಗು, ಹೋಗು ಹೋಗು ಅಂತ ಯಾವ್ದನ್ನ ಕುರಿತು ಹೇಳ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಈ ಪಂಚಭೂತಗಳು, ಅನ್ನದಿಂದ ಮಾಡಿರುವಂತಹ ಈ ಅನ್ನಮಯ ಕೋಶ, ಈ ದೇಹ ನಿಮ್ಮ ಪಂಚಭೂತದಿಂದ ಮಾಡಿರುವಂತಹ ನಿಮ್ಮ ದೇಹದಿಂದ ದೂರ ಹೋಗ್ಬೇಕು. ಅದ್ ಎರಡು ಪಂಚಭೂತನೇ, ಒಂದ್ರಿಂದ ಒಂದು ದೂರ ಅಂತಂದ್ರೆ ಅರ್ಥ ಇಲ್ಲ. ಒಂದ್ ರೀತಿಯಲ್ಲಿ ನೋಡಿದ್ರೆ ಎರಡು ಕೂಡ ಅಶುದ್ಧನೇ, ಎರಡರಲ್ಲೂ ಮೂತ, ಮಲ, ಸಿಂಬಳ ಎಲ್ಲ ಬೇರೆ ಬೇರೆ ಶುಭ್ರವಾಗಿ ಇಲ್ದೇ ಇರುವಂತ ವಸ್ತುಗಳು ಸೇರ್ಕೊಂಡಿರುವಂತದ್ದು. ಸೊ ಈ ದೇಹ ಆ ದೇಹದಿಂದ ದೂರ ಹೋಗ್ಬೇಕಾ, ವಿಚ್ ಡಸಂಟ್ ಮೇಕ್ ಸೆನ್ಸ್. ಅಥವಾ ಚೈತನ್ಯಮೇವ ಚೈತನ್ಯ, ಈ ದೇಹಕ್ಕೆ ಪ್ರಾಣ ನೀಡಿ ಎಲ್ಲವನ್ನು ಮಾಡಿಸ್ತಾ ಇದೆಯಲ್ಲ ಆತ್ಮ ಚೈತನ್ಯ, ಆ ಆತ್ಮ ನನ್ನಲ್ಲಿ ಬೇರೆ ಆತ್ಮ ಇಲ್ಲ, ನಿಮ್ಮಲ್ಲಿ ಬೇರೆ ಆತ್ಮ ಇಲ್ಲ. ಯತಿವರ ನೋಡಿದ್ರೆ ಒಂದ್ ಸ್ವಲ್ಪ ಬೆಸ್ಟ್ ಆಫ್ ಮಾಂಕ್ಸ್ ಆತರ ಕಾಣಿಸ್ತಾ ಇದ್ದೀರಾ ನೀವು. ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು, ಇಟ್ಸ್ ಅ ಬೇಸಿಕ್ ಟ್ರೂತ್ ಆಫ್ ವೇದಾಂತ. ಆತ್ಮ ಬೇರೆ ಬೇರೆ ಆತ್ಮ ಇಲ್ಲ, ಆತ್ಮ ಚೈತನ್ಯ ಒಂದೇ, ಎಲ್ಲರಲ್ಲೂ ಅದೇ ಆತ್ಮ ಚೈತನ್ಯ ಬೆಳಗ್ತಾ ಇದೆ. ಸೊ ನನ್ನಲ್ಲಿರೋ ಏಕವಾದಂತ ಆತ್ಮ ಚೈತನ್ಯ, ಎಲ್ಲೆಲ್ಲೂ ಇರುವಂತಹ ಆ ಆತ್ಮ ಚೈತನ್ಯ, ನಿಮ್ಮಲ್ಲೂ ಅದೇ ಆತ್ಮ ಚೈತನ್ಯ ಇದೆ. ಆ ಚೈತನ್ಯ ಒಂದರಿಂದ ಒಂದು ದೂರ ಹೋಗೋ ಅಂತ ಆಗೋದೇ ಇಲ್ಲ, ಯಾಕಂದ್ರೆ ಇರೋದೇ ಒಂದೇ ಚೈತನ್ಯ. ಸೊ ಹೇಳು, ನೀನ್ ಯಾವುದಕ್ಕೆ ಗಚ್ಚ ಗಚ್ಚ ಅಂತ ಹೇಳ್ತಾ ಇದೀಯಾ? ಯಾವುದನ್ನ ಅಡ್ರೆಸ್ ಮಾಡ್ತಾ ಇದೀಯಾ? ದೇಹವನ್ನ ಅಡ್ರೆಸ್ ಮಾಡ್ತಾ ಇದೀಯಾ ಅಥವಾ ಚೈತನ್ಯ? ಚೈತನ್ಯ ಸದಾ ಶುದ್ಧ, ನಿಷ್ಕಲ್ಮಶ, ಅದು ನಿರ್ಮಲ, ಅದು ಅದ್ವೈತ, ಅದು ಸಾಧ್ಯನೇ ಇಲ್ಲ ಅಂತ ಮೊದಲನೇ ಪ್ರಶ್ನೆ ಕೇಳ್ತಾನೆ ಶಿವ. ಮತ್ ಎರಡನೇ ಪ್ರಶ್ನೆ ಕೇಳ್ತಾನೆ, ಕಿಂ ಗಂಗಾ ಅಂಬುನಿ ಬಿಂಬಿತೇಂಬರ ಮಣವು ಚಾಂಡಾಲವಾಟಿ ಪಯ ಪೂರೇ ಚ ಅಂತರಂ ಅಸ್ತಿ ಕಾಂಚನ ಘಟಿ ಮೃತ್ ಕುಂಭಯೋರ್ವಾ ಅಂಬರೆ. ಸೂರ್ಯ ಪ್ರತಿಬಿಂಬಿತವಾಗ್ತಾನೆ ಎಲ್ಲಿ? ಒಳ್ಳೆ ಶುದ್ಧವಾದಂತ ಗಂಗಾ ನದಿ, ಅಲ್ಲಿ ಕೂಡ ಅವನ ಪ್ರತಿಬಿಂಬ ಆಗತ್ತೆ. ಅಥವಾ ಚಾಂಡಾಲರು ಅಂದ್ರೆ ಸ್ಲಮ್ ಅಂತ, ಚಾಂಡಾಲವಟ್ಟಿ ಅಂತಂದ್ರೆ ನಾವು ಸ್ಲಮ್ ಅಂತ. ಆ ಸ್ಲಮ್ ನಲ್ಲಿರುವಂತಹ ಪಯಹ ಪೂರೆ, ಒಂದು ಗಲೀಜು ನೀರಿನ ಒಂದು ಸಣ್ಣ ಪೂಲ್ ಆಫ್ ವಾಟರ್ ರೋಡ್ನಲ್ಲೋ ಎಲ್ಲೋ ಇರುತ್ತೆ, ಅಥವಾ ಒಂದು ಮೋರಿ ಅಂತ ಅನ್ಕೋಬಹುದು, ನಮ್ ವೃಷಭಾವತಿ ಅಂತ ಅನ್ಕೋಬಹುದು. ಅದ್ರಲ್ಲೂ ಕೂಡ ಪ್ರತಿಬಿಂಬಿತವಾಗತ್ತೆ ಸೂರ್ಯ. ಗಂಗಾ ನದಿ ಪವಿತ್ರ,
ಈ ಮೋರಿಯಲ್ಲಿ ಇರುವಂತಹ ನೀರು ಅಪವಿತ್ರ. ಆದ್ರೂ ಕೂಡ ಆ ಪ್ರತಿಬಿಂಬ ಆದ ತಕ್ಷಣ, ಗಂಗಾ ನದಿಯಲ್ಲಿ ಪ್ರತಿಬಿಂಬ ಆದ ತಕ್ಷಣ ಸೂರ್ಯ ಇದ್ದಕ್ಕಿದ್ದಂಗೆ ಪ್ರಜ್ವಲ ಆಗ್ಬಿಡೋದು. ಮತ್ತೆ ಈ ಮೋರಿಯಲ್ಲಿ ಪ್ರತಿಬಿಂಬಿತವಾದ ತಕ್ಷಣ ಸೂರ್ಯ ಪೂರ್ತಿ ಕಪ್ಪಗೆ ಗಲೀಜ್ ಆಗ್ಬಿಡೋದು. ನಿಜವಾದ ಸೂರ್ಯ, ಆಕಾಶದಲ್ಲಿರೋ ಸೂರ್ಯ, ಅಂಬರ ಮಣವ್, ದ ಜುವೆಲ್ ಇನ್ ದ ಸ್ಕೈ. ಮಣಿ, ಮಣವ್ ಅಂದ್ರೆ ಮಣಿ. ಆ ಸೂರ್ಯನಲ್ಲಿ ಏನ್ ವ್ಯತ್ಯಾಸ ಆಗುತ್ತೆ? ಅವನ್ ಎಲ್ಲಿ ಪ್ರತಿಬಿಂಬ, ಯಾವ್ದ್ರಲ್ಲಾದ್ರೇನು, ಕೊಳಚೆ ನೀರಲ್ಲಾದ್ರೇನು, ಗಂಗಾ ನದಿಯಲ್ಲಾದ್ರೇನು, ಆ ಸೂರ್ಯನಿಗೆ ಏನು ವ್ಯತ್ಯಾಸ ಇಲ್ವಲ್ಲ. ಮತ್ತೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಚಿನ್ನದ, ಇಲ್ಲಿ ಗಂಗಾ ನದಿ ಕಾಣಿಸ್ತಾ ಇದೆ, ಅದ್ರ ಕೆಳಗಡೆ ನಮ್ಗೆ ಒಂದು ಕೊಳಚೆ ನೀರು ಕಾಣಿಸ್ತಾ ಇದೆ, ಇದು ಸೂರ್ಯ. ಒಂದು ಚಿನ್ನದ ಘಟ, ಬಿಂದಿಗೆ ಇರ್ಬೋದು, ಮತ್ತೆ ಒಂದು ಮಣ್ಣಿನ ಬಿಂದಿಗೆ ಇರ್ಬೋದು, ಮಡಿಕೆ. ಅದ್ರೊಳಗಡೆ ಇರೋ ಎರಡರೊಳಗೂ ಕೂಡ ಆಕಾಶ ಇದೆ, ದೇರ್ ಇಸ್ ಸ್ಪೇಸ್. ಆ ಚಿನ್ನದ ಕುಂಭದ ಒಳಗಡೆ ಇರುವಂತ ಆಕಾಶ ಅಥವಾ ಸ್ಪೇಸ್, ಇಸ್ ಇಟ್ ಇನ್ ಎನಿ ವೇ ಸುಪೀರಿಯರ್ ಟು ದ ಸ್ಪೇಸ್ ಇನ್ ಸೈಡ್ ಅ ಮಡ್ ಪಾಟ್? ಪಾಟ್ಸ್ ಮೇ ಬಿ ಸುಪೀರಿಯರ್ ಆರ್ ಇನ್ಫೀರಿಯರ್, ಆದ್ರೆ ಅದ್ರೊಳಗಡೆ ಇರುವಂತ ಸ್ಪೇಸ್, ಅದ್ರಲ್ಲಿ ಏನು ಚೇಂಜ್ ಇಲ್ಲ. ಸೊ ವೆದರ್ ದಟ್ sun is reflected in clean water or dirty water, the sun doesn't change. Whether the space, excuse me, whether the space exists inside a golden pot or a earthen pot, the space doesn't change. ಅದೇ ತರ ಆತ್ಮತತ್ವ ಅಲ್ವಾ? ಆತ್ಮತತ್ವ ನಿರ್ಮಲ, ಅದಕ್ಕೆ ಏನು ತಟ್ಟೋದಿಲ್ಲ. ಇಟ್ ಕ್ಯಾನ್ ನೆವರ್ ಬಿಕಮ್ impure. It is unaffected by whatever happens outside it. By the instrument of reflection, it is not affected ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮೂರನೇ ಪ್ರಶ್ನೆಯನ್ನ ಕೇಳ್ತಾರೆ. ಮೂರನೇ ಪ್ರಶ್ನೆ ಏನ್ ಕೇಳ್ತಾ ಇದ್ದಾನೆ? ಪ್ರತ್ಯಗ್ ವಸ್ತುನಿ ನಿಸ್ತರಂಗ ಸಹಜ ಆನಂದ ಅವಬೋಧ ಅಂಬುಧೌ ವಿಪ್ರೋ ಅಯಂ ಶ್ವಪಚೋ ಅಯಂ ಇತಿ ಅಪಿ ಮಹಾನ್ ಕೋ ಅಯಂ ವಿಭೇದ ಭ್ರಮಃ. ಅವಬೋಧ, ಅವಬೋಧ ಅಂದ್ರೆ ಒನ್ ಹೂ ಹ್ಯಾಸ್ ಅ ಪರ್ಫೆಕ್ಟ್ ನಾಲೆಡ್ಜ್. ಯಾವ್ದರದು ಪರ್ಫೆಕ್ಟ್ ನಾಲೆಡ್ಜ್? ಪ್ರತ್ಯಗ್ ವಸ್ತುನಿ, ಅಂತರಂಗದಲ್ಲಿ, ಅಂದ್ರೆ ಬರೀ ಒಳಗಿದೆ ಅಂತಲ್ಲ, ಆದ್ರೆ ನಾವು ಮೊದಲು ಅರಿತ್ಕೋಬೇಕಾಗಿರೋದು ಅಂತರಂಗದ ಆತ್ಮತತ್ವ. ಅಂತರಂಗದಲ್ಲಿ ಇರುವಂತಹ ವಸ್ತುನಿ ಆತ್ಮತತ್ವ ನಿಸ್ತರಂಗ. ಎಂತ ಆತ್ಮತತ್ವ? ಒಂದು ಅಲೆನೂ ಇಲ್ಲ ಅದ್ರಲ್ಲಿ. ಆದ್ರೆ ಸಹಜ ಆನಂದ ಅಂಬುಧೌ, ಅದು ಸಹಜವಾದ ಆನಂದದ ಸಾಗರ, ಅದಕ್ಕೆ ಇತಿಮಿತಿನೇ ಇಲ್ಲ. ಅದರಲ್ಲಿ ದೇರ್ ಇಸ್ ನೋ ಕೈಂಡ್ ಆಫ್ ಡಿಫ್ರೆನ್ಸಿಯೇಷನ್ ಅಥವಾ ವ್ಯತ್ಯಾಸಗಳೇ ಇಲ್ಲ. ನಾವು ಸಮುದ್ರದ ದಡದಲ್ಲಿ ಹೋಗಿ ಕೂತ್ಕೊಂಡ್ರೆ, ಬೀಚ್ ನಲ್ಲಿ ಹೋಗಿ ಕೂತ್ಕೊಂಡ್ರೆ ನಮ್ಗೆ ಏನೇನ್ ಕಾಣತ್ತೆ? ಅಲೆಗಳು, ದೊಡ್ಡ ಅಲೆಗಳು, ಚಿಕ್ಕ ಚಿಕ್ಕ ಅಲೆಗಳು ಆರ್ಭಟ ಬರ್ತಾ ಇರುತ್ತೆ. ಅವಾಗ ನಾವು ಅದನ್ನ ನೋಡ್ತಾ ಇದ್ರೆ, ಆ ಅಲೆ ದೊಡ್ಡದು, ಈ ಅಲೆ ಚಿಕ್ಕದು, ಆ ಅಲೆ ಜಾಸ್ತಿ ಸದ್ ಮಾಡ್ತಾ ಇದೆ, ಈ ಅಲೆ ಕಮ್ಮಿ ಸದ್ ಮಾಡ್ತಾ ಇದೆ, ಆ ಅಲೆ ಮೇಲೆ ಜಾಸ್ತಿ ನೊರೆ ಇದೆ, ಈ ಅಲೆ ಮೇಲೆ ಕಡಿಮೆ ನೊರೆ ಇದೆ ಅಂತೆಲ್ಲ ವ್ಯತ್ಯಾಸಗಳನ್ನು ನಾವು ಹುಡುಕ್ಬೋದು. ಎಲ್ಲಿ? ನಿಜವಾದ ಉಪ್ಪಿನ ಸಾಗರದಲ್ಲಿ ಹುಡುಕ್ಬೋದು ನಾವು. ಆದ್ರೆ ಈ ಅಂತರಂಗದ ಆತ್ಮಾನಂದದ ಸಾಗರ ಇದೆಯಲ್ಲ, ಅದು ನಿಸ್ತರಂಗ, ಅದರಲ್ಲಿ ತರಂಗಗಳೇ ಇಲ್ಲ. ಇಟ್ ಇಸ್ ಸ್ಟಿಲ್, ಇಟ್ ಇಸ್ ಪೀಸ್ಫುಲ್, ದೇರ್ ಆರ್ ನೋ ಡಿಫರೆನ್ಸಸ್, ಇಟ್ ಇಸ್ ಇನ್ಫಿನಿಟ್, ದೇರ್ ಇಸ್ ನೋ ಅದರ್. ಹುಡುಕಿದ್ರು ಏನೂ ಇಲ್ಲ, ಹುಡುಕಕ್ಕೆ ಯಾರೂ ಇಲ್ಲ ವ್ಯತ್ಯಾಸಗಳು. ಅಂತ ಒಂದು ಆತ್ಮ ಆನಂದದ ಸಾಗರದಲ್ಲಿ ಮುಳುಗಿ ಕರಗಿರೋನು ಅವಬೋಧ. ನಿನ್ನಲ್ಲಿ ಸಣ್ಣ ಭ್ರಮೆ ಅಲ್ಲ, ಮಹಾನ್
ವಿಭೇದ ಭ್ರಮ. ಈ ಭೇದ ಭಾವ ಮಾಡೋ ಅಂತ ದೊಡ್ಡ ಭ್ರಮೆ, ಅಷ್ಟು ದೊಡ್ಡ ಭ್ರಮೆ. ಎಂತ ಭೇದ ಭಾವ ಮಾಡ್ತಾ ಇದೀಯ ನೀನು? ವಿಪ್ರೋ ಅಯಂ, ನಾನು ಬ್ರಾಹ್ಮಣ. ಶ್ವಪಚೋ ಅಯಂ, ಅಥವಾ ಚಾಂಡಾಲ. ಶ್ವ ಅಂದ್ರೆ ನಾಯಿ, ಪಚು ಅಂದ್ರೆ ತಿಂದು ಅರಗಿಸ್ಕೊಳೋನು. ನಾಯಿ ಮಾಂಸವನ್ನ ತಿಂದು ಅರಗಿಸ್ಕೊಳೋನು ಅಂದ್ರೆ ಚಾಂಡಾಲ. ನೀನು ಬ್ರಾಹ್ಮಣ, ನಾನು ಚಾಂಡಾಲ ಅಂತ ಎಲ್ಲ ನಿನ್ನಲ್ಲಿ ಅಷ್ಟು ದೊಡ್ಡ ಭೇದ ಮಾಡುವಂತ ಭ್ರಮೆ. ಅದು ಯು ಕ್ಯಾನ್ ಸೇ ಇಟ್ ಇಸ್ ಅ ಕ್ರೈಮ್ ಫಾರ್ an enlightened being, for one who has dissolved into the ocean of consciousness of Satchidananda. It's a crime for somebody to think like that, for such a ಜ್ಞಾನಿ to think like that. ಅಂತ ದೊಡ್ಡ ಮಹಾನ್ ವಿಭೇದ ಭ್ರಮೆ ನಿನ್ನಲ್ಲಿ ಎಲ್ಲಿಂದ ಹುಟ್ಕೊಂತಪ್ಪ? ಹೇಗ್ ಹುಟ್ಕೊಂತು ಅಂತ ಕೇಳ್ತಾ ಇದ್ದಾನೆ ಶಿವ. ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಮೇಲು ಕೀಳು ಎಲ್ಲ ಹೆಂಗ್ ಬಂತು ನಿನ್ನಲ್ಲಿ? ಎಲ್ಲಿಂದ ಬಂತು ಅದು? ಸೊ ತಾನೇ ಪ್ರಶ್ನೆಯನ್ನ ಕೇಳ್ದ, ತಾನೇ ಒಂದ್ ರೀತಿಯಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ದಾನೆ ಇಲ್ಲಿ ಆಗ್ಲೇ ಶಿವ. ಮೇಲು ಕೀಳು ಅನ್ನೋದಿಲ್ಲ ಜ್ಞಾನಿಗೆ. ನೀನ್ ಏನೋ ಆತರ ಭೇದ ಭಾವನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡೋದಕ್ಕೆ ದೊಡ್ಡ ಜ್ಞಾನಿ ತರನೇ ಕಾಣಿಸ್ತಾ ಇದೆಯಾ? ಇವರ ಅವೇಕಂಡ್ ಒನ್. ವಿಬೋಧ ಅಂದ್ರೆ ಅವೇಕಂಡ್ ಬೀಯಿಂಗ್. ಹೌ ಕ್ಯಾನ್ ಸಚ್ ಅ ಬಿಗ್ ಡೆಲ್ಯೂಷನ್ ಅರೈಸ್ ಇನ್ ಯುವರ್ ಮೈಂಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಮೂರು ಪ್ರಶ್ನೆಗಳಿಗೆ ಆಗ ಶಿವನಿಗೆ, ಶಂಕರರಿಗೆ ಗೊತ್ತಾಯ್ತು, ನನ್ ಮುಂದೆ ನಿಂತಿರೋನು ಯಾರೋ ಸಾಮಾನ್ಯನಲ್ಲ, ಸಾಕ್ಷಾತ್ ಶಿವಾನೇ ಇವನು ಅಂತ ಅವ್ರ ಮನಸ್ಸಿನಲ್ಲಿ ಯಾವಾಗ ಬಂತು, ಆ ರೆಕಾಗ್ನಿಷನ್ ಬಂದ ತಕ್ಷಣ ಎದುರುಗಡೆ ನಿಂತಿರೋನು ಶಿವ ಹೋಗ್ತಾನೆ. ಚಾಂಡಾಲ ಹೋಗಿ ಶಿವ ಸಾಕ್ಷಾತ್ ನಿಂತ್ಕೊಂಡಿದ್ದಾನೆ. ಆಮೇಲೆ ಆ 4 ನಾಯಿಗಳು 4 ವೇದಗಳಾಗೋಗುತ್ತೆ. ಆಗ ಶಂಕರರು ಶಿವನಿಗೆ ನಮಸ್ಕಾರ ಮಾಡಿ ನನಗೆ ಕ್ಷಮೆ ಇರ್ಲಿ ಅಂತ ಹೇಳಿ ಮನೀಷ ಪಂಚಕಂ ಅದನ್ನ ಅವರು ರಚಿಸ್ತಾರೆ. ಅದರಲ್ಲಿ 5 ಶ್ಲೋಕಗಳು ಬರುತ್ತೆ. ಅದು ಒಂದೊಂದು ಉಪನ್ಯಾಸದಲ್ಲಿ ಒಂದೊಂದು ಶ್ಲೋಕ ತೆಗೆದುಕೊಂಡು ಸರಣಿಯಲ್ಲಿ ಹೋಗ್ತಾ ಇರೋಣ. ಸೊ ಮನೀಷ ಪಂಚಕಂ. ಮನೀಷ ಅಂತ ಹೇಳಿದ್ರೆ ಬೇರೆ ಬೇರೆ ಅರ್ಥಗಳಿವೆ. ಮನಿತ್ ಅಂದ್ರೆ ಮನಸ್ಸು, ಮನಸ್ಸಿನ ಮೇಲೆ ಅಥವಾ ಜ್ಞಾನವನ್ನ ಚೆನ್ನಾಗಿ, ಮನಸ್ಸು ಜ್ಞಾನದಲ್ಲಿ ಕರಗೋಗಿದೆ, ಮನಸ್ಸಿನ ಸಂಪೂರ್ಣ ಸ್ವಾಮಿತ್ವ ಇದೆ ಅಂತ ಕೂಡ ಆಗ್ಬೋದು. ಇಲ್ಲ ಅಂದ್ರೆ ಮನೀಷ ಅಂತ ಹೇಳಿದ್ರೆ ಕನ್ವಿಕ್ಷನ್. ಆ ಸ್ವಾಮಿತ್ವ ಇದ್ರೆ ಏನಾಗುತ್ತೆ, ಜ್ಞಾನಿಗೆ ಅಜ್ಞಾನಿಗೆ ಇರುವಂತಹ ವ್ಯತ್ಯಾಸ ಏನು, ಮುಖ್ಯವಾದಂತ ವ್ಯತ್ಯಾಸ ಮನೀಷ. ಅಜ್ಞಾನಿಗೆ ಸತ್ಸಂಗ ಕೇಳ್ಬೇಕಾದ್ರೆ ಹೌದು ಎಲ್ಲವೂ ನಿಜ, ನಾನೀ ದೇಹ ಅಲ್ಲ, ನಾನೀ ಮನಸ್ಸಲ್ಲ, ನಾನೀ ಬುದ್ಧಿ ಅಲ್ಲ, ನಾನು ಆತ್ಮ, ನಾನು ಸಚ್ಚಿದಾನಂದ, ನನಗೆ ಬದಲಾವಣೆ ಇಲ್ಲ, ನನ್ಗೆ ಹುಟ್ಟಿಲ್ಲ, ನನ್ಗೆ ಸಾವಿಲ್ಲ, ನನಗೆ ಇತಿಮಿತಿನೇ ಇಲ್ಲ, ನಾನು ಅದ್ವೈತ ತತ್ವ ಅಂತ ಎಲ್ಲ ಕನ್ವಿನ್ಸ್ ಆಗಿರುತ್ತೆ. ಸತ್ಸಂಗ ಮುಗಿಸ್ಕೊಂಡು ಆಚೆ ಹೋದ್ರೆ ಒಂದ್ ಸ್ವಲ್ಪ ಹೊತ್ತಿಗೆಲ್ಲ ಏನಾಗುತ್ತೆ, ಡೌಟ್ ಬರಕ್ ಶುರು ಆಗುತ್ತೆ. ಕನ್ವಿಕ್ಷನ್ ಇಸ್ ಗಾನ್. 24/7 ಕನ್ವಿಕ್ಷನ್ ಇಲ್ಲ. ಸೈನ್ ಕರ್ವ್ ತರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಆದ್ರೆ ಜ್ಞಾನಿಗೆ ಏನು, ಶಿವೋಹಂ, ಐ ಆಮ್ ಶಿವ, ಅಹಂ ಬ್ರಹ್ಮಾಸ್ಮಿ, ನಾನೇ
ಆತ್ಮ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಈ ಜಗತ್ತು, ಆ ಜಗತ್ನಲ್ಲಿ ಇರುವಂತ ಎಲ್ಲಾ ವಸ್ತುಗಳು, ಎಲ್ಲಾ ಜೀವಿಗಳು ಎಲ್ಲರೂ ಕೂಡ ಆತ್ಮದ ಪ್ರತಿಬಿಂಬ, ಪ್ರತೀಕ. ಎಲ್ಲವೂ ಆತ್ಮದ ಮ್ಯಾನಿಫೆಸ್ಟೇಷನ್ಸ್ ಆಫ್ ದ ಆತ್ಮ ಅಂತ ಸದಾ ಕಾಲ ದಟ್ ಕನ್ವಿಕ್ಷನ್ ಇಸ್ ದೇರ್. ರಮಣರು ಹೇಳ್ತಾರೆ, ಆಲ್ ದಟ್ ನೀಡ್ಸ್ ಟು ಬಿ ಡನ್ ಇಸ್ ಟು ಕನ್ವಿನ್ಸ್ ದ ಇಂಟೆಲೆಕ್ಟ್ ಅಂಡ್ ಟು ಕೀಪ್ ಇಟ್ ಕನ್ವಿನ್ಸ್ಡ್. ಸೊ ಮನೀಷಾ ಅಂತ ಹೇಳಿದ್ರೆ ಕನ್ವಿಕ್ಷನ್. So much control over the mind that the mind is always convinced about its true nature. The nature of my nature is Satchitananda. I am Brahman ಅನ್ನೋ ಒಂದು ಕನ್ವಿಕ್ಷನ್. ಅದರ ಬಗ್ಗೆ 5 ಶ್ಲೋಕಗಳು. ಅದನ್ನ ನಾವು ಬರ್ತಾ ಬರ್ತಾ ಒಂದೊಂದು ಶ್ಲೋಕವಾಗಿ ತೆಗೆದುಕೊಂಡು ಹೋಗೋಣ. ಸೊ ಈಗ ಚಾಂಡಾಲ ಅಂದ್ರೆ ಚಾಂಡಾಲನ ರೂಪದಲ್ಲಿ ಶಿವ ಬಂದು ಈ 3 ಪ್ರಶ್ನೆಗಳು ಕೇಳಿರೋದು ಬರೀ ಶಂಕರರನ್ನ ಕೇಳಿಲ್ಲ, ನನ್ನನ್ನ, ನಿಮ್ಮನ್ನ, ನಮ್ಮೆಲ್ರನ್ನೂ ಕೇಳ್ತಾ ಇದ್ದಾರೆ. ನೀನು ಆತ್ಮ, ಎಲ್ಲರೂ ಕೂಡ ಆತ್ಮನೇ ಅಂತೆಲ್ಲ ಹೇಳಾದ್ಮೇಲೆ ಇನ್ನೂ ನಿನ್ ಮನಸ್ಸಿನಲ್ಲೂ ಭೇದ ಭಾವನೆ ಇದೆಯಾ? ಸಣ್ಣ ಸಣ್ಣದ್ರಲ್ಲಿ ಭೇದ ಭಾವನೆ ಮಾಡ್ತೀವ, ನನ್ನನ್ನು ಸೇರಿಸ್ಕೊ, ಅಥವಾ ಎಲ್ಲವನ್ನು ವಿತ್ ಅನ್ಕಂಡೀಷನಲ್ ಲವ್, ವಿತ್ ಅನ್ಕಂಡೀಷನಲ್ ಆಕ್ಸೆಪ್ಟೆನ್ಸ್, ಅದು ನಮ್ಮಲ್ಲಿ ಹೆಚ್ಚಾಗ್ತಾ ಇದೆಯಾ? ಇಟ್ ಈಸ್ ಅ ಆಸಿಡ್ ಟೆಸ್ಟ್, ನೀನು ಚೆಕ್ ಮಾಡ್ಕೋ ಅಂತ ನಮ್ಮೆಲ್ರಿಗೂ ಕೂಡ ಹೇಳ್ತಾ ಇದ್ದಾರೆ. ಶಂಕರರು ಏನನ್ನ ಹೇಳ್ತಾರೆ ಮನೀಷಾ ಪಂಚಕಂನಲ್ಲಿ, ಅದನ್ನ ನೋಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮ್ಮೆಲ್ಲರ ಪ್ರಣಾಮಗಳನ್ನ, ಕೃತಜ್ಞತೆಯನ್ನ ಶಂಕರಾಚಾರ್ಯರ ಚರಣಗಳಿಗೆ, ಅವರ ಪರಂಪರೆಯ ಎಲ್ಲಾ ಸದ್ಗುರುಗಳಿಗೂ, ಶಿವನಿಗೂ, ಮತ್ತೆ ನನ್ನ ಸದ್ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರಿಗೂ ಅರ್ಪಿಸ್ತಾ ಇದ್ದೀನಿ. ಓಂ ಸದ್ಗುರುದೇವಾಯ ನಮಃ.